ಏನ್ ಮಾಡ್ತೀರಾ ನೀವು ಮಕ್ಕಳನ್ನ ಇಂಕ್ಲೂಡ್ ಮಾಡ್ಕೋಬೇಕು ಕ್ಲಾಸಲ್ಲಿ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಈಗ ಇಂಪ್ರೂವ್ ಸ್ಟೂಡೆಂಟ್ಸ್ ಮತ್ತೆ ಡಲ್ ಸ್ಟೂಡೆಂಟ್ಸ್ ಅಂತ ಆಲ್ಮೋಸ್ಟ್ ನಾವು ಡಿವೈಡ್ ಮಾಡೇ ಇರ್ತೀವಿ. ಯಾಕಂದ್ರೆ ಅವ್ನು ಎಜುಕೇಶನ್ ಆಗಿರ್ಬೋದು ಮತ್ತೊಂದಲ್ಲಾಗಿರ್ಬೋದು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಆ ಟೈಮಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಡಿಸ್ಕಷನ್ ಮಾಡಿದ್ವಿ, ಡಲ್ಲಿರೋನೆಲ್ಲ ಹಿಂದೆ ಹಾಕ್ಬಿಡ್ತೀವಿ, ಮತ್ತೆ ಯಾರು ಇಂಪ್ರೂವ್ ಸ್ಟೂಡೆಂಟ್ಸ್ ಇರ್ತಾರೆ ಮುಂದೆ ಇರ್ತಾರೆ, ಚೆನ್ನಾಗಿ ಆನ್ಸರ್ ಮಾಡ್ತಾರೆ, ಅವ್ರು ಹಾಗೆ ಓದ್ಕೊಂಡ್ಬಿಡ್ತಾರೆ ಅಂತ. ಬಟ್ ಇಲ್ಲೇನ್ ಮಾಡ್ಬೋದು ಅಂತ ಹೇಳಿದ್ರೆ ಯಾರು ಡಲ್ ಇರ್ತಾರೆ ಮತ್ತೆ ಯಾರು ಇಂಟೆಲಿಜೆಂಟ್ ಇರ್ತಾರೋ ಅವ್ರಿಬ್ರು ಕೂಡ ಮರ್ಚ್ ಮಾಡ್ಬೇಕು. ನಾವು ಕ್ಲಾಸಲ್ಲಿ ಇಬ್ರು ಕೂಡ ಒಬ್ರು ಬಗ್ಗೆ ಒಬ್ರು ಗೊತ್ತಿರೋ ಮಕ್ಳ ಜೊತೆ ಗೊತ್ತಿಲ್ದಿರೋ ಮಕ್ಳನ್ನ ಕೂರಿಸಿದಾಗ ಅವರಿಬ್ರು ಬಾಂಡಿಂಗ್ ಚೆನ್ನಾಗಿ ಬೆಳೆಯುತ್ತೆ. ಆನಂತರ ಅವ್ನಿಗೆ ಹೇಳ್ಕೊಡ್ತಾನೆ ಡಲ್ಲಿರೋದಲ್ಲಿ, ಅಥವಾ ಅವ್ನು ಬೇರೆ ವಿಷಯದಲ್ಲಿ ಅವ್ನು ಶಾರ್ಪ್ ಇದೆ ಏನ್ ಮಾಡ್ತಾನೆ ಅದ್ರಲ್ಲಿ ಇಂಪ್ರೂವ್ ಮಾಡ್ತಾನೆ. ಮಕ್ಕಳಲ್ಲೇ ಕಲಿಕೆಯನ್ನು ಉಂಟು ಮಾಡ್ಬೋದು ಅನ್ನೋದನ್ನ ನಾವು ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದ್ರೆ ಲೇಟ್ ಕಮರ್ಸ್, ಅದು ಕೂಡ ಮಕ್ಳಿಗೆ ನಾವು ಬಂದಿದ ತಕ್ಷಣ ಆಲ್ಮೋಸ್ಟ್ ನಾನು ಕೂಡ ಡಿಸಿಪ್ಲಿನ್ಗೆ ಫಸ್ಟ್ ಇದು ಮಾಡೋದ್ರಿಂದ ಮಕ್ಳು ಬಂದಿದ ತಕ್ಷಣ ಇನ್ ಟೈಮ್ ಬರಬೇಕು ನೀನು. ಕೆಲವು ಮಕ್ಳು ಶೂಸ್ ಹಾಕಿರಲ್ಲ, ಕೆಲವೊಬ್ರು ಟೈ ಹಾಕಿರಲ್ಲ, ನೇಲ್ಸ್ ಕಟ್ ಮಾಡಿರಲ್ಲ, ಫಸ್ಟ್ ಪೀರಿಯಡ್ ಮಾಡೋ ಕೆಲಸನೇ ಅದು ನಾವು. ಹಂಗಾಗಿ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಬಂದಿದ ತಕ್ಷಣ ಮಕ್ಳಿಗೆ ಏನ್ ಮಾಡ್ತಿರ್ತೀವಿ, ಆಲ್ಮೋಸ್ಟ್ ಎಲ್ಲಾ ಟೀಚರ್ಸ್ ಬೈತಾನೆ ಇರ್ತೀವಿ. ಬೈಯೋದಂತೂ ಮಿಸ್ ಮಾಡಲ್ಲ. ಅದರಿಂದ ಏನ್ ಮಾಡ್ಬಿಡ್ತಾರೆ ಮಕ್ಳು ತರಗತಿಯಿಂದ ಹೊರಗುಳಿತಾರೆ. ಫಸ್ಟ್ ಪೀರಿಯಡ್ ಅಲ್ಲಿ ಆ ರೀತಿ ಮಾಡಿದಾಗ ಎಲ್ಲಾ ಮಕ್ಳಿಗೂ ಕೂಡ ಬೇಜಾರಾಗುತ್ತೆ. ನಾವೇನ್ ಮಾಡ್ಬೋದು ಅವ್ರಿಗೊಂದೊಂದು ವಿಚಾರಗಳನ್ನ ಕೊಡ್ಬೇಕು. ಈಗ ನೀನ್ ಲೇಟ್ ಕಮಿಂಗ್ ಬಂದಿದ್ಯಾ ಅಂತ ಅಂದ್ರೆ ಈ ದಿನ ನೀನ್ ಏನ್ ಮಾಡ್ಬೇಕು, ನೀನ್ ಅವನ ವ್ಯಕ್ತಿನಲ್ಲಿ ಆ ಹುಡುಗನಲ್ಲಿ ಏನ್ ಟ್ಯಾಲೆಂಟ್ ಇದೆ ಅನ್ನೋದು ನಮ್ಗೆ ಗೊತ್ತಿರುತ್ತೆ. ನೀನ್ ಅದೇ ವಿಚಾರದ ಮೇಲೆ ಆ ಮಗುಗೆ ಒಂದು ಯಾವ್ದೋ ಒಂದು ಟೇಬಲ್ಸ್ ಹೇಳಿಸೋದು, ನೀನು ಈ ದಿನ ಲೇಟ್ ಆಗಿ ಬಂದಿರೋದಕ್ಕೆ ಇದೇ ಒಂದು ಪನಿಷ್ಮೆಂಟ್, ಕಲಿಕೆಯ ಮುಖಾಂತರನೇ ಪನಿಷ್ಮೆಂಟ್ ಕೊಡೋದು ಅವ್ರಿಗೆ. ಈ ರೀತಿಯ ಮುಖಾಂತರ ಅವನ್ನ ಏನ್ ಮಾಡ್ಕೋಬಹುದು, ಕ್ಲಾಸ್ಗೆ ಇನ್ಕ್ಲೂಡ್ ಮಾಡ್ಕೋಬಹುದು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಂದ್ರೆ ಎವ್ರಿ ಡೇ ಗಿವ್ ವರ್ಕ್ ಮೋರ್ ರೈಟಿಂಗ್ ಪ್ರಾಕ್ಟೀಸ್. ಈಗ ನಾವು ಫಸ್ಟ್ ಇದರಲ್ಲಿ ಸೆಷನ್ ನೋಡಿದಾಗ ನಾವು ಹೇಳಿ ರೈಟಿಂಗ್ ಅಲ್ಲಿ ಎಷ್ಟೋ ಮಕ್ಕಳು ಹಿಂದುಳಿದಿರ್ತಾರೆ. ಅಂದ್ರೆ ಸ್ಲೋಲಿ ರೈಟಿಂಗ್ ಇರೋರಿಗೆ ಫಾಸ್ಟ್ ರೈಟಿಂಗ್ ಆಗ್ಬೇಕು, ಅಥವಾ ಅವರ ರೈಟಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅಂದ್ರೆ ರೈಟಿಂಗ್ ಸ್ಕಿಲ್ ಇಂಪ್ರೂವ್ ಆಗ್ಬೇಕು ಅಂದ್ರೆ ಬರವಣಿಗೆಯಲ್ಲಿ ನಾವು ಪರ್ಫೆಕ್ಟ್ನೆಸ್ ತರಬೇಕು. ಅದಕ್ಕೋಸ್ಕರ ಪ್ರತಿನಿತ್ಯ ಬೇರೆ ಇಂಪ್ರೂವ್ ಸ್ಟೂಡೆಂಟ್ಸ್ ಏನ್ ಮಾಡ್ತೀವಿ, ಕಡಿಮೆ ವರ್ಕ್ ಕೊಟ್ರೆ ಇವ್ರಿಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಕೊಡ್ಬೇಕಾಗುತ್ತೆ. ಆ ವರ್ಕ್ ನಾವು ಮಾಡ್ಬೋದು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಬಂದ್ರೆ ಇಂಡಿವಿಜುವಲ್ ಇಂಟ್ರೆಸ್ಟ್, ಮಕ್ಕಳಿಗೆಲ್ಲೂ ಕೂಡ ವ್ಯಕ್ತಿತ್ವ ವಿಕಸನ ಆಗ್ಬೇಕು ಅಂತ ಹೇಳಿದ್ರೆ ಇಂಡಿವಿಜುವಲ್ ಇಂಟ್ರೆಸ್ಟ್ ನಾವು ತೋರಿಸ್ಬೇಕು. ಅವರಲ್ಲಿ ಏನು ಒಂದು ಇಂಡಿವಿಜುವಲ್ ಕೆಪಾಸಿಟಿ ಏನಿದೆಯೋ ಅದನ್ನ ಇಂಪ್ರೂವ್ ಮಾಡ್ಬೇಕಾಗತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ಅವನಲ್ಲಿ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ. ಇವನ್ ಅವನಿಗೆ ನಮ್ಮ ಕ್ಲಾಸಲ್ಲಿ ಇದ್ದಾನೆ ದಿವ್ಯಾಂಗ ಇದ್ದಾರೆ, ಒಂದ್ ಹುಡುಗ ಇದೆ. ಆ ಹುಡುಗ ಓದೋದ್ರಲ್ಲಿ ರೈಟಿಂಗ್ ಅಲ್ಲಂತೂ ವರ್ಸ್ಟ್ ಹ್ಯಾಂಡ್ ರೈಟಿಂಗ್, ಬಟ್ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಡೈಲಾಗ್ಸ್ ನ ತುಂಬಾ ಚೆನ್ನಾಗಿ ಹೇಳ್ತಾನೆ, ಹಾಡುಗಳನ್ನ ಚೆನ್ನಾಗಿ ಆಡ್ತಾನೆ. ಅವ್ನಿಗೆ ಏನ್ ಮಾಡ್ಬೇಕು, ಇಂಡಿವಿಜುವಲ್ ಆಗಿ ಕೇರ್ ಮಾಡ್ಬೇಕು. ಅವ್ನಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದ್ರ ಮುಖಾಂತರ ಅವನ್ನ ಏನ್ ಮಾಡ್ಬೋದು, ಅದ್ರ ಮುಖಾಂತರ ಅವನ ಒಂದು ಟ್ಯಾಲೆಂಟ್ ಹೊರ ಹಾಕೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೋದು. ಅವನಿಗೂ ಒಂದು ಇದು ಬರುತ್ತೆ, ಮಿಸ್ ನನ್ನನ್ನ ಕಡೆಗಣಿಸಿಲ್ಲ, ನನ್ನನ್ನು ಕೂಡ ಇಂಪ್ರೂವ್ ಮಾಡ್ಕೋತಾರೆ, ನನ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಮುಖಾಂತರ ನನ್ನನ್ನು ಸೇರಿಸ್ಕೋತಾರೆ ಅನ್ನೋದು ಅವನಿಗೂ ಕೂಡ ಬರುತ್ತೆ. ಈ ರೀತಿ ಆಫ್ ದ ವೀಕ್, ಸ್ಟಾರ್ ಆಫ್ ದಿ ಮಂತ್ ಅಂದ್ರೆ ನಾವು ಒಂದು FA1 ಬಂದಾಗ, FA2 ಬಂದಾಗ, SA1 ಬಂದಾಗ ಯಾರು ಒಂದು ಮಾರ್ಕ್ಸ್ ಅಲ್ಲಿ ಯಾರು ಇರ್ತಾರೋ ಅವ್ರು ಮಾತ್ರ ನಾವೇನ್ ಮಾಡ್ತೀವಿ, ಲೀಡರ್ಸ್ ಅಂತ ಹೇಳಿ ನಾವು ಕೊಡ್ತೀವಿ. ಓನ್ಲಿ ಮಾರ್ಕ್ಸ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಇಂಡಿವಿಜುವಲ್ ಆಗಿ ಅವನ ಎಲ್ಲಾ ಆಕ್ಟಿವಿಟೀಸ್ ನ ಅವನು ಎಥಿಕ್ ಆಗಿರ್ಬೋದು, ಬೇರೊಂದಾಗಿರ್ಬೋದು, ಅದನ್ನ ಪರಿಗಣಿಸಿ ಏನ್ ಮಾಡ್ಬೇಕು, ನಾವು ಮಗುಗೆ ಇನ್ವಾಲ್ವ್ ಆಗೋ ರೀತಿನಲ್ಲಿ ನಾವು ಮಾಡ್ಬೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಟಾಪಿಕ್ ಏನಂತಂದ್ರೆ ನಾವು ನೆಕ್ಸ್ಟ್ ಇಮಿಡಿಯೇಟ್ ಆಕ್ಷನ್ಸ್ ಏನ್ ತಗೋಬಹುದು ಈಗ ಇಮಿಡಿಯೇಟ್ ಸ್ಕೂಲ್ ಬಂದ ತಕ್ಷಣ ಅಂತ. ಸೊ ಫಸ್ಟ್ ಆಫ್ ಆಲ್ ಇವಾಗ ಮೇಜರ್ ಎಲ್ಲರೂ ಕನ್ಸರ್ನ್ ಇರೋದು ಪನಿಷ್ಮೆಂಟ್ ಕೊಡ್ತೀವಿ ಅಂತ. ಸೊ ಆ ಪನಿಷ್ಮೆಂಟ್ ಇಂದ ನಾವು ಹೊರಬರ್ಬೇಕು ಅಂತಂದ್ರೆ ಎಲ್ಲರೂ ಪನಿಷ್ಮೆಂಟ್ ಸ್ಟಾಪ್ ಮಾಡ್ಬೇಕು ಅಂತ ಮಾತ್ರ ಮಾತಾಡಿದ್ರು. ಬಟ್ ಹೌ ವಿ ಹ್ಯಾವ್ ಟು ಕಮ್ ಔಟ್ ಫ್ರಮ್ ದಟ್ ಸಿಚುಯೇಷನ್ ಅಂತ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಏನು ಪ್ರಾಬ್ಲಮ್ ಅಂತ ಮಗು ಹತ್ರ ಕೇಳ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಏನ್ ಪನಿಷ್ಮೆಂಟ್ ಏನೋ ಕೊಡ್ತೀವಿ, ಲೇಟ್ ಆಗಿ ಬಂತು, ಇಲ್ಲ ಅಂತಂದ್ರೆ ಆಬ್ಸೆಂಟೀಸ್ ಅಂತ, ಹೋಮ್ವರ್ಕ್ ಮಾಡಿಲ್ಲ ಅಂತ, ಆ ತರ ಪನಿಷ್ಮೆಂಟ್ಸ್ ಕೊಟ್ಟಾಗ ಆ ಮಗು ಕಂಟಿನ್ಯೂಸ್ ಆಗಿ ಏನಕ್ಕೆ ಲೇಟ್ ಆಗಿ ಬರ್ತಾ ಇದೆ ಅಂತ ಮಾನಿಟರ್ ಮಾಡ್ಬೇಕು. ಪೇರೆಂಟ್ಸ್ ಹತ್ರ ಮಾತಾಡ್ಬೇಕು. ಪ್ರಾಬ್ಲಿ ಮನೇಲಿ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಆ ಮಗುಗೆ, ಸೊ ಅದನ್ನ ಕನ್ಸಿಡರ್ ಮಾಡ್ಬೇಕು. ಇನ್ನೊಂದು ಏನಂತಂದ್ರೆ ಕೌನ್ಸಿಲ್ ಮಾಡ್ಬೇಕು ಮಗುನ. ಕೌನ್ಸಿಲ್ ಮಾಡಿದಾಗ ಪ್ರಾಬ್ಲಿ ಗಂಡ ಹೆಂಡತಿ ಇಬ್ರು ವರ್ಕ್ ಮಾಡೋರು ಇರ್ತಾರೆ ಪೇರೆಂಟ್ಸ್, ಆವಾಗ ಮಗು ಮೇಲೆ ಗಮನ ಕೊಡೋಕ್ಕಿಂತ ಅವ್ರಿಗೆ ಆನ್ ಟೈಮ್ ಡ್ಯೂಟಿ ಹೋಗ್ಬೇಕು. ಅವ್ರದ್ದು ಕೆಲಸ ವೆರಿ ಇಂಪಾರ್ಟೆಂಟ್. ಮಗು ಮೇಲೆ ಗಮನ ಹರಿಸಿರಲ್ಲ, ಆ ಇದರಿಂದ ಮಗು ಲೇಟ್ ಆಗಿ ಬರ್ತಾ ಇರ್ಬೋದು. ಇಲ್ಲ ಏನೋ ಒಂದ್ ಮನೇಲಿ ಸಿಚುಯೇಷನ್, ಯೂನಿಫಾರ್ಮ್ ತೊಳೆದಿಲ್ಲ, ಆ ಭಯಕ್ಕೆ ಮಗು ರಜಾ ಹಾಕಿರ್ಬೋದು. ಸೊ ಆ ತರ ರೀಸನ್ಸ್ ನ ನಾವು ಅನಲೈಸ್ ಮಾಡ್ಬೇಕು. ನೆಕ್ಸ್ಟ್ ಹೋಮ್ವರ್ಕ್ ಮಾಡಿಲ್ಲ, ಮೊಬೈಲ್ ಅಲ್ಲಿ ಕಳ್ಸ್ಬಿಡ್ತೀವಿ ಹೋಮ್ವರ್ಕ್ ಮಾಡಿ ಅಂತ. ಆ ಮಗು ಹತ್ರ ಮೊಬೈಲ್ ಇದೆಯಾ,
ಓಕೆ ಮೊಬೈಲ್ ಇದೆ, ಕರೆನ್ಸಿ ಇದೆಯಾ, ಡೇಟಾ ಇದೆಯಾ ಅಂತ ಕೇಳಲ್ಲ, ಹೋಮ್ವರ್ಕ್ ಮಾಡಿಲ್ಲ ಅಂತ ನಿಲ್ಸ್ಬಿಡ್ತೀವಿ. ಅದೊಂದು ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್ ಪಾಯಿಂಟ್. ಇನ್ನೊಂದು ನಮ್ಮ ಸೊಸೈಟಿಲಿ ಬಾಯ್ ಚೈಲ್ಡ್ ಮತ್ತೆ ಗರ್ಲ್ ಚೈಲ್ಡ್ ಅಂತ ಡಿಸ್ಕ್ರಿಮಿನೇಷನ್ ಎಷ್ಟು ಇಲ್ಲ ಅಂದ್ರೂ ಇದೆ. ಆ ಮಗುಗೆ ಗಂಡು ಮಗು ಕೊಟ್ಟಷ್ಟೇ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮನೇಲಿ ಓದೋದಕ್ಕೆ. ನಾವು ಕಂಪ್ಲೇಂಟ್ ಮಾಡ್ತೀವಿ, ಪೇರೆಂಟ್ ನ ಕರೆದು ಕೌನ್ಸಿಲ್ ಮಾಡಿ ಮಾತಾಡ್ಬೋದು, ಬಟ್ ಆಟೋಮ್ಯಾಟಿಕಲಿ ಅನ್ನೋಯಿಂಗ್ಲಿ ನಾವೇನ್ ಮಾಡಿರ್ತೀವಿ, ಗಂಡು ಮಗುಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಅಯ್ಯೋ ಈ ಮಗು ಹೇಗೆ ಎಷ್ಟು ಓದಿಸಿದ್ರು ನೆಕ್ಸ್ಟ್ ಅಡ್ಗೆ ಮಾಡ್ಕೊಂಡು ಮನೇಲೇ ಇರೋದು ಅನ್ನೋ ಸಿಚುಯೇಷನ್ ಪೇರೆಂಟ್ಸ್ ನಮ್ಮ ಸ್ಕೂಲಲ್ಲಿ ಇನ್ನೂ ಇದಾರೆ ಈಗ. ಸೊ ಅದಕ್ಕೋಸ್ಕರ ಪೇರೆಂಟ್ಸ್ ನ ಫಸ್ಟ್ ಕೌನ್ಸಿಲ್ ಮಾಡ್ಬೇಕು, ಹೆಣ್ಮಕ್ಳಾದ್ರೂ ಗಂಡ್ ಮಕ್ಳಾದ್ರೂ ಈಕ್ವಲ್ ಅಂತ. ಆಮೇಲೆ ಏನೋ ಒಂದು ಡ್ಯಾನ್ಸ್ ಸೇರಿಸ್ಕೊಂಡ್ವಿ ಅಂದ್ರೆ ಹೆಣ್ಮಕ್ಳು ಕೊಡ್ಸಲ್ಲ, ಗಂಡ್ ಮಕ್ಳು ಕೊಡ್ಸೋದು. ಸೊ ಅದೆಲ್ಲದರಿಂದ ಮಗು ಏನಾಗುತ್ತೆ ಅಂದ್ರೆ ಈ ತರ ಲೇಟ್ ಆಗಿ ಬರೋದು, ಕ್ಲಾಸ್ ಅಲ್ಲಿ ಬಿಹೇವಿಯರ್ ಇಶ್ಯೂಸ್, ಎಲ್ಲರಿಂದ ನಾನು ಕಡಿಮೆ ಅಂತ ಕೀಳರಿಮೆ ಅಂತ ಆಟೋಮೆಟಿಕ್ ಆಗಿ ಥಿಂಕ್ ಮಾಡೋದು ಅದಾಗುತ್ತೆ. ಆಮೇಲೆ we were discussing about speed of learning. ಸೊ ಆ ಮಗು ಯಾವಾಗ್ಲೂ ಕಡಿಮೆ ಇದು ಗಮನ ಕೊಡ್ತಾ ಇದೆ ಅಂತಂದ್ರೆ ಇನ್ವಾಲ್ವ್ ದ ಪೇರೆಂಟ್. ಆ ಪೇರೆಂಟ್ ನ ಇನ್ವಾಲ್ವ್ ಮಾಡಿನೂ ಆಗಿಲ್ಲ ಅಂದ್ರೆ ಟಾಕ್ ಟು ಯುವರ್ ಮ್ಯಾನೇಜ್ಮೆಂಟ್, ಹೈಯರ್ ಅಥಾರಿಟಿ, ಅವ್ರಿಗೂ ಗಮನ ಇರಬೇಕು. ಇನ್ನೊಂದ್ ದಿನ ನೀವೇನ್ ಮಾಡಿದ್ರಿ ಟೀಚರ್ಸ್ ಅಂತ ಕೇಳೋ ಬದಲು ಇನ್ವಾಲ್ವ್ ದ ಪ್ರಿನ್ಸಿಪಲ್ ಆರ್ ಹೈಯರ್ ಅಥಾರಿಟಿ. ಈ ತರ ಆಗ್ತಾ ಇದೆ, ರೆಗ್ಯುಲರ್ ಆಗಿ ನಾವು ಮಾನಿಟರ್ ಮಾಡಿದ್ರು ಇಂಪ್ರೂವ್ಮೆಂಟ್ ಇಲ್ಲ ಅಂತ ಹೇಳಿದಾಗ ಅವ್ರು ಏನಾದ್ರು ಒಂದು ಸಜೆಷನ್ ಕೊಡಬಹುದು. ಬಿಕಾಸ್ ದೇ ಆರ್ ಮೋರ್ ಎಕ್ಸ್ಪೀರಿಯನ್ಸ್ಡ್, ಬೇರೆ ಬೇರೆ ಕಡೆ ಮಾಡಿರ್ತಾರೆ. ಆ ತರ ಒಂದು ಎಕ್ಸ್ಪೀರಿಯನ್ಸ್ ನ ಅವರು ನಮ್ಮ ಮೇಲೆ ಅಂದ್ರೆ ದೇ ಕ್ಯಾನ್ ಗಿವ್ ಅಸ್ ಅ ಸೊಲ್ಯೂಷನ್ ಆರ್ ಸಜೆಷನ್ ಬೇಸ್ಡ್ ಆನ್ ದಿಸ್. ಇನ್ನೊಂದೇನಂದ್ರೆ ಎಕ್ಸಾಮ್ ಫಿಯರ್ ಇಂದ ಮಗು ಮಿಸ್ಟೇಕ್ ಗಳನ್ನ ಮಾಡ್ತಾ ಇರತ್ತೆ. ನಾವ್ ಅವಾಗ ಅಯ್ಯೋ ಈ ಮಗು ಇಷ್ಟೇ ಅಂತ ಟ್ಯಾಗ್ಲೈನ್ ಮಾಡ್ಬಿಡ್ತೀವಿ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಓರಲ್ ಎಕ್ಸಾಮು ಅಥವಾ ಟೆಸ್ಟ್ ಗಳನ್ನ ಕೊಡೋ ಬದಲು ಓಪನ್ ಬುಕ್ ಟೆಸ್ಟ್ ಆ ತರದ ಕೊಟ್ಟು ಮಗುನ ಎಂಕರೇಜ್ ಮಾಡಬಹುದು ಅಂತ. ಥ್ಯಾಂಕ್ ಯು ಸೋ ಮಚ್. ಚಪ್ಪಾಳೆ. ಈಗ ಫಸ್ಟ್ ಗ್ರೂಪ್ ಬಂದು ಸ್ಟ್ರಾಟಜಿ ಏನು ಯೂಸ್ ಮಾಡ್ಬೋದು ಅಂತ. ಫಸ್ಟ್ ನಾವು ಮಕ್ಕಳ ಜೊತೆ ಫ್ರೆಂಡ್ಲಿಯಾಗಿ ಮೂವ್ ಆಗಬೇಕು. ಅವಾಗಲೇ ಮಕ್ಕಳು ನಮ್ಮ ಜೊತೆ ಬಂದರೆ ಅಟ್ರಾಕ್ಟಿವ್ ಆಗಿ ಅವ್ರ ಪ್ರಾಬ್ಲಮ್ ನಮ್ಮ ಹತ್ರ ಹೇಳ್ಕೊತಾರೆ. ಅವ್ರಿಗೆ ಏನು ಹೋಮ್ವರ್ಕ್ ಮಾಡದೇ ಇರೋದಕ್ಕೆ ಏನು ಪ್ರಾಬ್ಲಮ್ ಅಂತ ಹೇಳ್ತಾರೆ. ಫಸ್ಟ್ ನಾವು ಬಂದು ಅವ್ರ ಮಕ್ಕಳಿಗೆ ಏನಾದ್ರು ಅವ್ರ ಜೊತೆ ಏನಾದ್ರು ಡಿಸ್ಕಸ್ ಮಾಡಿಲ್ಲ ಅಂದರೆ ಅವ್ರು ನಾವು ಎಂಕರೇಜ್ ಮಾಡಬೇಕು. ಏನಾದ್ರು ಪ್ರಾಬ್ಲಮ್ ಇದೆಯಾ ನಿಮಗೆ, ಯಾಕಪ್ಪ ನೀನು ಮಾಡ್ತಾ ಇಲ್ಲ, ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು. ಫಸ್ಟು ಎನ್ಕರೇಜ್ ಮಾಡಬೇಕು. ಆಮೇಲೆ ಎಲ್ಲ ಮಕ್ಕಳನ್ನು ನಾವು ಈಕ್ವಲ್ ಆಗಿ ನೋಡಬೇಕು. ಈಕ್ವಲ್ ಆಗಿ ನೋಡಿದ್ರೆ ಅವ್ರಿಗೆ ಮನೋಭಾವನೆ ನನ್ನ ಅವ್ರು ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ಅವ್ರು ಮಾತ್ರ ಹೈಯಲ್ಲಿ ನೋಡ್ತಾ ಇದ್ದಾರೆ ಅನ್ನೋ ಇದು ಭಾವನೆ ಬರಲ್ಲ. ನೆಕ್ಸ್ಟು ಅವ್ರದ್ದು ಏನು ಪ್ರಾಬ್ಲಮ್ ಇದೆ ಅಂತ ನಾವು ಡಿಸ್ಕಸ್ ಮಾಡಬೇಕು. ಮತ್ತು ಅವರಲ್ಲಿ ಕಾನ್ಫಿಡೆಂಟ್ ತರಬೇಕು. ಇವಾಗ ಅವ್ನಿಗೆ ಬರುತ್ತೆ ಎಲ್ಲನೂ, ಆದರೂ ಎದ್ದು ಅವ್ನಿಗೆ ಆನ್ಸರ್ ಮಾಡೋಕ್ಕೆ ಕಾನ್ಫಿಡೆಂಟ್ ಇರಲ್ಲ. ಆವಾಗ ನಮ್ಗೆ ಗೊತ್ತು ಅವ್ನ ಕೇಪಬಿಲಿಟಿ ಇದ್ದಾನೆ ಅಂತ ಹೇಳ್ಬಿಟ್ಟು ಆವಾಗ ಅವನ್ನ ಎಬ್ಬರಿಸ್ಬಿಟ್ಟು ನೀನು ಹೇಳ್ತೇನೇನೋ ಅಂತ ಅವನಿಗೆ ಕಾನ್ಫಿಡೆನ್ಸ್ ಕೊಡಬೇಕು. ಆಮೇಲೆ ನೆಕ್ಸ್ಟ್ ವಿ ಶುಡ್ ಸಾಲ್ವ್ ದ ಪ್ರಾಬ್ಲಮ್. ಅವ್ರಿಗೇನಾದ್ರು ಪ್ರಾಬ್ಲಮ್ ಇದ್ದ ಅದನ್ನು ನಾವು ಸಾಲ್ವ್ ಮಾಡಬೇಕು. ಮತ್ತು ಫಸ್ಟ್ ವಿ ಶುಡ್ ಅಟ್ರಾಕ್ಟ್ ದ ಚಿಲ್ಡ್ರನ್ಸ್. ವಿ ಶುಡ್ ಫೈಂಡ್ ದ ಪ್ರಾಬ್ಲಮ್. ಅವನಲ್ಲಿ ಬರೆಯೋಕ್ಕಾಗ್ತಾರೆ ಅಂದರೆ ಏನು ಪ್ರಾಬ್ಲಮ್. ಕೆಲವು ಮಕ್ಕಳು ಬಿ ಉಲ್ಟಾ ಬರೀತಾರೆ, 7 ಉಲ್ಟಾ ಬರೀತಾರೆ. ಏನಕ್ಕೆ ಇವ್ನು 7 ಬಿ ಮತ್ತು 9 ಎಲ್ಲ ಉಲ್ಟಾ ಬರೀತಾರೆ. 9ನ ಕೆಲವು ಮಕ್ಕಳು ಪಿ ಥರ ಬರೀತಾರೆ. ಏನಕ್ಕೆ ಈ ಥರ ಬರೀತಾ ಇದೆಯಾ ಅಂತ ಅದಕ್ಕೊಂದು ಎಕ್ಸಾಂಪಲ್ ಕೊಡಬೇಕು ನಾವು. ಎಕ್ಸಾಂಪಲ್ ಕೊಟ್ಟರೆ ಅದು ಮೈಂಡಲ್ಲಿ ಫಿಕ್ಸ್ ಆಗಬೇಕು. ಪ್ರಾಕ್ಟಿಕಲ್ ಆಗಿ ನಾವು ಅವ್ರಿಗೆ ತೋರಿಸ್ಬೇಕು. ಮತ್ತು ಸಮ್ ಪೇರೆಂಟ್ಸು ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ. ಇವಾಗ ಹೋಮ್ವರ್ಕ್ ಮಾಡ್ಕೊಂಡು ಬರಲ್ಲ ಅವನು. ಇವಾಗ ನಾವು ಕೇಳ್ತೀವಿ ಯಾಕೆ ಹೋಮ್ವರ್ಕ್ ಮಾಡಿಲ್ಲ, ಆವಾಗ ಮಗು ಏನಾಗುತ್ತೆ ನಮ್ಮ ಮಮ್ಮಿ ಕೆಲ್ಸಕ್ಕೆ ಹೋಗಿದ್ರು ಮ್ಯಾಮ್ ಮಾಡೋಕ್ಕಾಗಿಲ್ಲ ಅಂತ. ಇನ್ನೊಬ್ರು ಪೇರೆಂಟ್ಸು ಕೆಲ್ಸಕ್ಕೆ ಹೋಗ್ತಾರೆ, ಆದರೂ ಅವ್ನು ಹುಡುಗ ಮಾಡ್ಕೊಂಬಂದಿರ್ತಾನೆ. ನಾವು ಕಂಪ್ಯಾರಿಸನ್ ಮಾಡ್ತೀವಿ, ನೋಡಿ ಅವ್ರ ಮನೇಲಿ ಕೆಲ್ಸಕ್ಕೆ ಹೋಗ್ತಾರೆ, ಅವ್ನು ಮಾಡ್ಕೊಬಂದಿಲ್ಲ ನೀನು ಯಾಕೆ ಮಾಡ್ಕೊಬಂದಿಲ್ಲ ಅಂತ ಕಂಪ್ಯಾರಿಸನ್ ಮಾಡ್ತೀವಿ. ಆ ಥರ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ನೆಕ್ಸ್ಟು ವಿ ಶುಡ್ ನಾಟ್ ನೆಗೆಟಿವ್ ಥಿಂಗ್ಸ್ ಅದರಲ್ಲಿ ನಾವು ಎತ್ತಿ ಅವನಿಗೆ ತೋರಿಸ್ಬಾರ್ದು. ಅವನಲ್ಲಿ ಯಾವ್ದು ಒಳ್ಳೆ ಗುಣ ಇದೆ ಅದನ್ನು ನಾವು ಹೈಲೈಟ್ ಮಾಡಬೇಕು. ಅವ್ನಿಗೆ ಏನು ನೆಗೆಟಿವಿಟಿ ಇದೆ ಅದನ್ನು ನಾವು ಎತ್ತಿ ತೋರಿಸ್ಬಾರ್ದು. ಇವನು ಯಾವಾಗ ನೋಡ್ರಿ ಇದೇ ಆಗೋಯ್ತು ನಿಮ್ಮದು, ಇವನು ಇದೇನೆ, ಅವನ ಹತ್ರ ಬಿಟ್ಬಿಡಿ, ಯಾರು ಮಾತಾಡ್ಸ್ಬೇಡಿ ಅಂತ ಅದರ ನೆಗೆಟಿವಿಟಿಯಾಗಿ ನಾವು ಮಾತಾಡಬಾರ್ದು. ಅವ್ರಿಗೆ ಪುಷಪ್ ಮಾಡ್ಬೇಕು. ನೀನು ಚೆನ್ನಾಗಿ ಮಾಡ್ತೀಯ ಕಣೋ, ನೀನು ಮಾಡು, ನಾನೇನು ಸಪೋರ್ಟ್ ಕೊಡ್ತೀನಿ, ನಿನ್ಗೆ ಗೊತ್ತಾಗಿಲ್ಲ ಡೌಟ್ಸ್ ಇದ್ರೆ ನನ್ನ ಬಂದು ಕೇಳು ಅಂತ ಹೇಳ್ಬಿಟ್ಟು ನಾವು ಅವನಿಗೆ ಎನ್ಕರೇಜ್ ಮಾಡಬೇಕು. ಮತ್ತು ದೇ ವೇ ಆಫ್ ನಾವು ಮಾತಾಡೋದವ್ರ ಹತ್ರ ನಾವು ರೂಢಾಗಿ ಮಾತಾಡಲಿ, ಅಯ್ಯೋ ಮಿಸ್ ಬೈದ್ಬಿಡ್ತಾರೆ ನಾವು ಎದ್ದು ನಿಂತ್ಕೊಂಡು ಹೇಗೆ ಆನ್ಸರ್ ಮಾಡೋದು. ಎಲ್ಲರ ಎದುರುಗಡೆ ನಮ್ಮನ್ನ ಇನ್ಸಲ್ಟ್ ಮಾಡಿಬಿಟ್ರೆ, ನಮ್ಮ ಹೇಳೋ ಆನ್ಸರ್ ಏನಾದರೂ ರಾಂಗ್ ಆಗೋಗ್ಬಿಟ್ರೆ ಎಲ್ಲರ ಎದುರುಗಡೆ ಇನ್ಸಲ್ಟ್ ಆಗ್ಬಿಡುತ್ತೆ ನಮಗೆ ಅಂತ ಅವನಿಗೆ ಮನೋಭಾವನೆ ಬರಬಾರ್ದು. ಗೊತ್ತಾಗಿಲ್ವಾ, ಆಯಿತು ಇವಾಗ ಬೇಡ, ನೆಕ್ಸ್ಟ್ ಟೈಮ್ ನೀನು ಪ್ರಿಪೇರ್ ಆಗ್ಬಾ, ಓಕೆ ದಟ್ಸ್ ಫೈನ್, ಎದ್ದು ಹೇಳಿದೆಲ್ಲ ಅದಕ್ಕೆ ಓಕೆ ಅಂತ ಅವನ್ನ ಅಪ್ರಿಷಿಯೇಟ್ ಮಾಡಿ ಮುಗಿಸ್ಬೇಕು. ಫ್ರೆಂಡ್ಲಿಯಾಗಿ ಮೂವ್ ಮಾಡಬೇಕು. ಮತ್ತು ಪೇರೆಂಟ್ಸ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಆ ಪೇರೆಂಟ್ಸ್ನ ಕರೆದಿ
ಸಿಂಗಲ್ ಪೇರೆಂಟ್ಸ್ ಇದ್ರಾಗ ಅವ್ರ ಪೇರೆಂಟ್ಸ್ನ ಕರೆದಿ ಇಲ್ಲ ಫೀಸ್ ಏನಾದ್ರು ಇವಾಗ ಕೆಲವು ಮಕ್ಕಳು ಫೀಸ್ ಪೇ ಮಾಡೋದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ, ಅವಾಗ ಎಲ್ಲಾರ ಮುಂದೆ ಯಾಕೋ ಅವರೆಲ್ಲ ಪೇ ಮಾಡ್ತಾರೆ ನೀನು ಯಾಕೆ ಫೀಸ್ ಪೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಏನೋ ಬೈತೀವಿ. ಬೈದಾಗ ಆ ಮಕ್ಕಳಿಗೆ ಹರ್ಟ್ ಆಗುತ್ತೆ, ಅದರ ಹರ್ಟ್ ಆಗುತ್ತೆ ಮಾತಾಡೋದು. ಇಂಡಿವಿಜುವಲ್ ಆಗಿ ಕರೆದಿ ಯಾಕಪ್ಪ ಫೀಸ್ ಪೇ ಮಾಡಿಲ್ಲ ಅಂದ್ರೆ ಈ ಥರ ಎಕ್ಸಾಮ್ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಇಂಡಿವಿಜುವಲ್ ಆಗಿ ಮಾತಾಡಬೇಕು. ಇಲ್ಲ ಪೇರೆಂಟ್ಸ್ ಆಗಿ ನಾವು ಕಾಲ್ ಮಾಡಿ ಅವ್ರ ಹತ್ರ ಇಂಡಿವಿಜುವಲ್ ಆಗಿ ಮಾತಾಡಬೇಕು ಈ ಥರ ಇದೆ ಅಂತ. ಅದ್ರ ಮಕ್ಳ ಹತ್ರ ನಾವು ಹೇಳಿದ್ರೆ ಅವ್ರಿಗೆ ಹರ್ಟ್ ಆಗುತ್ತೆ ಮತ್ತೆ ಡಿಪ್ರೆಷನ್ ಆಗುತ್ತೆ ಅವ್ರಿಗೆ, ಅದರ ಮಾಡಕ್ ಹೋಗ್ಬಾರ್ದು. ಓಕೆ ಸರ್, ಥ್ಯಾಂಕ್ ಯು. ಚೆನ್ನಾಗಿ ಸರ್. ಗ್ರೂಪ್ ನಂಬರ್ 6 ಮಧ್ಯಾಹ್ನದ ವಂದನೆಗಳು. ನಮ್ಮ ಪಾಯಿಂಟ್ ಬಂದು ನಿಮ್ಮ ಸ್ಕೂಲ್ನಲ್ಲಿ ಇನ್ಕ್ಲೂಸಿವ್ ಇಲ್ಲ ಅಂದ್ರೆ ನಾಳೆಯಿಂದ ನೀವು ಏನ್ ಇಂಪ್ಲಿಮೆಂಟ್ ಮಾಡ್ಕೊಳ್ತೀರಾ ಅಂತ. ಮೊದಲಿಗೆ ನಾವು ಸಂಕೋಚ ಅಥವಾ ಯಾವ ಮಕ್ಕಳಿಗೆ ಆತಂಕ ಇರುತ್ತೆ ಅದನ್ನ ದೂರ ಮಾಡಿ ಪ್ರತಿಯೊಬ್ಬರಲ್ಲಿ ಇರುವಂತಹ ಪ್ರತಿಭೆಯನ್ನ ತೋರ್ಪಡಿಸೋದಕ್ಕೆ ಎನ್ಕರೇಜ್ ಮಾಡೋದು. ಸೆಕೆಂಡ್ ಪಾಯಿಂಟ್, ಭವಿಷ್ಯದಲ್ಲಿ ಒಳ್ಳೆಯ ವ್ಯಕ್ತಿ ಮಾತ್ರವಲ್ಲ ಸಮಾಜ ಸೇವೆಯಲ್ಲಿ ತೊಡಗಿ ಅವರು ಸಮಾಜಮುಖಿ ಕೆಲಸಗಳನ್ನ ಮಾಡೋದಕ್ಕೂ ಕೂಡ ಒಂದು ಪ್ರೋತ್ಸಾಹ ಕೊಡೋದು. ಎಲ್ಲ ಮಕ್ಕಳಿಗೂ ಸಮಾನ ಪ್ರೀತಿ ತೋರಿಸುವುದು. ಅಂಡ್ ಮೋಟಿವೇಟಿಂಗ್ ದ ಚೈಲ್ಡ್ ಹೂ ಆರ್ ಲ್ಯಾಗಿಂಗ್ ಬಿಹೈಂಡ್ ಇನ್ ಲರ್ನಿಂಗ್. ಓನ್ ಡಿಸಿಷನ್ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಮೋಟಿವೇಟ್ ಮಾಡೋದು. ಇಷ್ಟು ದಿನ ಯಾವ ಮಕ್ಕಳನ್ನ ನಾವು ದೂರ ಇಡ್ತಿದ್ವಿ ಅಂತ ಮಕ್ಕಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು. ಆತ್ಮವಿಶ್ವಾಸನ ವೃದ್ಧಿ ಮಾಡಿ ಪೋಷಕರನ್ನು ಕರೆದು ನಮ್ಮ ಜೊತೆಗೆ ನೀವು ಕೈ ಜೋಡಿಸಿ ಮಕ್ಕಳನ್ನ ನಾವು ಮಾತ್ರ ಅಲ್ಲ ಪೋಷಕರು ಕೂಡ ಇದಕ್ಕೆ ಭಾಗವಹಿಸಬೇಕು ಅಂತ ತಿಳುವಳಿಕೆ ನೀಡೋದು. ಭವಿಷ್ಯದಲ್ಲಿ ಒಳ್ಳೆಯ ವ್ಯಕ್ತಿ ಆಗೋದಕ್ಕೆ ಏನೇನು ಅವರು ಮಾಡಬಹುದು ಅಂತ ನಾವು ಕೂಡ ಒಂದು ಬೇರೆ ರೀತಿ ಎನಾಕ್ಟ್ ಮಾಡಿ ತೋರಿಸೋದು. ಅಷ್ಟೇ ಸರ್. ಮಕ್ಕಳಿಗೆ ಭಾಷೆ ಅಂತ ಹೇಳಿದೆ ನಾನು, ಆ ಭಾಷೆನ ಮಕ್ಕಳಿಂದಾನೇ ನಾವು ಕಲಿಬಹುದು. ಯಾಕೆಂದ್ರೆ ನಾವು ದ ಡಾಗ್ ಅಂತ ಹೇಳ್ಕೊಡ್ತೀವಿ, ಮಕ್ಕಳು ಮುಸ್ಲಿಂ ಭಾಷೆ ಕುತ್ತಾ ಅಂತಾರೆ, ಓ ಇದು ಕುತ್ತಾಗ ಅಂತ ಹೇಳ್ಬೋದು. ಸೊ ಕ್ಯಾಟ್ ಅಂತಾಗ ಬಿಲ್ಲಿ ಅಂತಾರೆ, ಅವಾಗ ನಾವು ಬಿಲ್ಲಿನ ಇದು ಅಂತ ನಾವು ಭಾಷೆ ಕಲಿಬಹುದು. ಮಕ್ಕಳಿಂದ ಕೂಡ ಸಹ ನಾವು ಭಾಷೆ ಕಲಿಬಹುದು. ಮತ್ತೆ ಭಾಷೆ ಕಲಿತು ಆ ಮಕ್ಕಳಲ್ಲಿ ಒಂದು 3 months 4 months ಅದೇ ಒಂದು ಬರ್ತಾ ಇರುತ್ತೆ. ಆಮೇಲೆ ಆ ಮಕ್ಕಳು ನಮ್ ಜೊತೆನೆ ಇನ್ಕ್ಲೂಡ್ ಆಗ್ಬಿಡ್ತಾರೆ ಇಂಗ್ಲಿಷ್ಗೆ, ಮತ್ತೆ ಅವರು ಪಿಕಪ್ ಆಗ್ಬಿಡ್ತಾರೆ. ಸೊ ಅದನ್ನು ಒಂದು ಪಾಯಿಂಟ್ ಹೇಳ್ಬೋದು. ನಾನು ಹೇಳ್ಬೇಕಂದಿರೋ ಪಾಯಿಂಟ್ ನೀವು ಹೇಳಿದ್ದೀರಿ. ಎಕ್ಸಲೆಂಟ್, ಥ್ಯಾಂಕ್ ಯು ಸರ್. ನೆಕ್ಸ್ಟು ಎಷ್ಟು 6 ಆಯ್ತಲ್ಲ, 6 ತಾನೇ ಆಗಿದ್ದೀವಿ ಇವಾಗ. 4 ಅಲ್ಲ 4 ಅಲ್ಲಿ ನಿಮ್ದ್ರಲ್ಲಿ ಯಾವ್ದು ಉಳಿದಿರೋದು? 2 ಬನ್ನಿ. And activities that we are going to involve in school and classroom ಅಲ್ಲಿ. So one by one ಹೇಳ್ತಾ ಹೋಗ್ತೀನಿ. First of all, classrooms ಅಲ್ಲಿ different average students, good learning students ಅಂತ ಸೆಕ್ಷನ್ ಕ್ರಿಯೇಟ್ ಮಾಡೋಕ್ ಬದಲು ಕ್ಲಾಸ್ ರೂಮ್ಸ್ ಒಳಗಡೆನೆ ಡಿಫ್ರೆಂಟ್ ಲರ್ನಿಂಗ್ ಆಕ್ಟಿವಿಟೀಸ್ ಲೆವೆಲ್ಸ್, ಮೂರ್ ಲೆವೆಲ್ ನ ನಾವು ಕ್ರಿಯೇಟ್ ಮಾಡಿ ಒಂದೊಂದು ಸ್ಟೂಡೆಂಟ್ಸಿಗೆ ಲೈಕ್ ಗುಡ್ ಲರ್ನಿಂಗ್ ಇರೋರು 3 ಲೆವೆಲ್ಸ್ ಅಲ್ಲಿ ಒಂದೊಂದು ಲೆವೆಲ್ ಕಂಪ್ಲೀಟ್ ಮಾಡ್ತಾ ಹೋಗುವಂಥದ್ದು. ಸೊ ಆ 3 ಲೆವೆಲ್ ಕಂಪ್ಲೀಟ್ ಮಾಡಿದವರು ಯಾರು ಫಿನಿಶ್ ಮಾಡಲಿಲ್ಲ ಅವರು ಆ ಲೆವೆಲ್ಗಳನ್ನ ಮಾಡಲಿಕ್ಕೆ ಹೆಲ್ಪ್ ಮಾಡುವಂಥದ್ದು. ಸೊ ಕಂಪ್ಲೀಟ್ ಮಾಡಿದವರಿಗೆ ಸ್ಟಾರ್ಸ್ ಎಲ್ಲ ಕೊಟ್ಟು ಲೈಕ್ ಎನ್ಕರೇಜ್ ಮಾಡುವಂಥದ್ದು ಅದೊಂದು. ಇನ್ನೊಂದು ಐ ಪ್ರಾಬ್ಲಮ್ಸ್ ಎಲ್ಲ ಇರೋರಿಗೆ ಪ್ರಾಪರ್ ಆಗಿ ಸೀಟಿಂಗ್ ಅರೇಂಜ್ಮೆಂಟ್ ಅಂತ ಕ್ಲಾಸ್ ರೂಮ್ ಒಳಗಡೆ ಮಾಡುವಂಥದ್ದು. ಲರ್ನಿಂಗ್ ತುಂಬಾ ಅಟ್ರಾಕ್ಟಿವ್ ಮಾಡ್ಲಿಕ್ಕೋಸ್ಕರ ಟೀಚಿಂಗ್ ಲರ್ನಿಂಗ್ ಏಡ್ಸ್ ಅನ್ನ ಲೈಕ್ ಆಡಿಯೋ ವಿಜುವಲ್ ಏಡ್ಸ್ ಅನ್ನ ಎಲ್ಲಾ ಸೆನ್ಸರಿ ಆರ್ಗನ್ಸ್ ಅನ್ನ ಯೂಸ್ ಮಾಡುವಂತ ಟೀಚಿಂಗ್ ಏಡ್ಸ್ ಅನ್ನ ಯೂಸ್ ಮಾಡುವಂಥದ್ದು. ಅದ್ರ ಜೊತೆಗೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಮತ್ತೆ ಆಬ್ಜೆಕ್ಟ್ಸ್ ಗಳನ್ನ ಯೂಸ್ ಮಾಡಿ ಲೆಸನ್ಸ್ ನ ಕ್ರಿಯೇಟಿವ್ ಆಗಿ ಮಾಡುವಂಥದ್ದು. ಲೆಸನ್ಸ್ ಗಳನ್ನ ಸ್ಟೋರಿ ಮೂಲಕ ಹೇಳುವಂಥದ್ದು. ಅದ್ರ ಜೊತೆಗೆ ಇನ್ನು ಸ್ಕೂಲ್ ಎನ್ವೈರ್ಮೆಂಟ್ ನೋಡಿದ್ರೆ ಇನ್ಕ್ಲೂಸಿವ್ ಆಗಿ ಮಾಡ್ಲಿಕ್ಕೆ ಲೈಕ್ ಸರ್ ಆಲ್ರೆಡಿ ಹೇಳಿರೋ ಹಾಗೆ ಟಾಯ್ಲೆಟ್ ಫೆಸಿಲಿಟೀಸ್ ಲೈಕ್ ಇಂಡಿಯನ್ ವೆಸ್ಟರ್ನ್ ಕಮೋಡ್ ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಸೊ ಎಲ್ಲಾ ಮಕ್ಕಳಿಗೆ ಅದು ಪ್ರಾಪರ್ ಆಗಿ ಯೂಸ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದು. ಆಮೇಲೆ ರ್ಯಾಂಪ್ಸ್ ಗಳನ್ನ ಕ್ರಿಯೇಟ್ ಮಾಡುವಂಥದ್ದು. ಸೊ ವೀಲ್ ಚೇರ್ ಅಲ್ಲಿ ಬರುವಂತ ಮಕ್ಕಳಿಗೆಲ್ಲ ಸ್ಟೆಪ್ಸ್ ಹತ್ತಕ್ ಆಗಲ್ಲ, 3-4 ಫ್ಲೋರ್ಸ್ ಇರುತ್ತೆ. ಸೊ ರ್ಯಾಂಪ್ಸ್ ಅಥವಾ ಲಿಫ್ಟ್ಸ್ ಗಳನ್ನ ಮಾಡುವಂಥದ್ದು. ಅದ್ರ ಜೊತೆಗೆ ಲ್ಯಾಂಗ್ವೇಜ್ ಎಲ್ಲಾ ಮಕ್ಕಳಿಗೆ ಅರ್ಥ ಆಗುವಂತ ಲ್ಯಾಂಗ್ವೇಜ್ ಗಳನ್ನ ಸಾಮಾನ್ಯ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಿ ಮಾತಾಡುವಂಥದ್ದು, ಸಿಂಪಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿ ಮಾತಾಡುವಂಥದ್ದು. ಇನ್ನು ಹೋಮ್ವರ್ಕ್ಸ್ ಗಳನ್ನ ಕೊಡುವಾಗ ಹೋಮ್ವರ್ಕ್ಸ್ ಅದು ಪೇರೆಂಟ್ಸ್ ಗೆ ಹೋಮ್ವರ್ಕ್ಸ್ ಆಗಿರಬಾರ್ದು, ಬಟ್ ಮಕ್ಕಳೇ ಮಾಡುವಾಗೆ ಮಾಡ್ಲಿಕ್ಕೆ ಡಿಫ್ರೆಂಟ್ ಲೆವೆಲ್ ಆಫ್ ಸ್ಟೂಡೆಂಟ್ಸ್ ಗೆ ಡಿಫ್ರೆಂಟ್ ಲೆವೆಲ್ ಆಫ್ ಹೋಮ್ವರ್ಕ್ಸ್ ಅನ್ನ ಕೊಡುವಂಥದ್ದು. ಹಿಯರಿಂಗ್ ಡಿಸೇಬಿಲಿಟಿ ಸ್ಟೂಡೆಂಟ್ಸ್ ಕ್ಲಾಸ್ ಅಲ್ಲಿ ಇದ್ದಾರೆ ಅಂದ್ರೆ ಮೈಕ್ಸ್ ಅಥವಾ ಆಡಿಯೋ ಲೈಕ್ ಆಂಪ್ಲಿಫೈಯರ್ಸ್ ಗಳನ್ನ ಯೂಸ್ ಮಾಡುವಂಥದ್ದು.
ಅದ್ರ ಜೊತೆಗೆ ಇವಾಗ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ ಇದ್ದಾರೆ ಸ್ಕೂಲಲ್ಲಿ ಅಂತ ಇದ್ರೆ ಮಕ್ಕಳಿಗೆ ಇವಾಗ ರನ್ನಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ. ಆ ಮಕ್ಕಳಿಗೆ ಇನ್ನೊಂದು ಮಕ್ಕಳ ಜೊತೆ ಈಕ್ವಲ್ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ 100 ಮೀಟರ್ಸ್ ರೇಸ್ ಮಾಡ್ತಾ ಇದ್ದೇವೆ ಅಂದ್ರೆ ಅವರಿಗೊಂದು ಈಕ್ವಲ್ ಆಗಿ ಅವ್ರು 50 ಮೀಟರ್ಸ್ ಇಂದ ಸ್ಟಾರ್ಟ್ ಮಾಡೋ ಹಾಗೆ ಅವರಿಗೆ ಎನ್ಕರೇಜ್ ಮಾಡುವಂಥದ್ದು. ಇನ್ನು ಎಕನಾಮಿಕಲಿ ಬ್ಯಾಕ್ವರ್ಡ್ ಇರುವಂತಹ ಫ್ಯಾಮಿಲಿಯಿಂದ ಬರೋ ಮಕ್ಕಳನ್ನ ಇನ್ಕ್ಲೂಡ್ ಮಾಡ್ಲಿಕ್ಕೋಸ್ಕರ ಅವರಿಗೆ ಸ್ಕಾಲರ್ಶಿಪ್ಸ್ ಅಥವಾ ಸ್ಪಾನ್ಸರ್ಶಿಪ್ಸ್ ಗಳನ್ನ ಕೊಡುವಂಥದ್ದು. ಮತ್ತೆ ಕ್ಲಾಸ್ ರೂಮ್ ಅಲ್ಲಿ ಓವರ್ ಆಲ್ ಟೀಚರ್ ಒಂದು ಒಳ್ಳೆಯ ಪಾಸಿಟಿವ್ ಎನ್ವೈರನ್ಮೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ನೆಗೆಟಿವ್ ವರ್ಡ್ಸ್ ಗಳನ್ನ ಯೂಸ್ ಮಾಡದೇ ಇರುವಂಥದ್ದು. ಎಕ್ಸಲೆಂಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆಯ ಪಾಯಿಂಟ್ಸ್. 4 ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಾವು ನಮ್ಮನ್ನ ಡಿಸ್ಕ್ರಿಮಿನೇಟ್ ಮಾಡಿರೋ ಅಂತ ಬೇಜಾರು ಮಾಡ್ಕೊಳ್ಳೋದ ಮಾಡಿಲ್ಲ, ಡಿಸ್ಕ್ರಿಮಿನೇಟ್ ಮಾಡಿಲ್ಲ, ಮಾಡ್ಕೊಳ್ಳೋದ ನೀವು ಮಾಡಿಲ್ಲ. ಎಲ್ಲರಿಗೂ ನಮಸ್ತೆ. ಮೊದಲು ಶಾಲೆಗೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕಿಂತ ದೊಡ್ಡದಂತ ಮನೋಭಾವದಿಂದ ಹೋಗ್ಲಿ, ಆಗಲೇ ಚೇಂಜ್ ಮಾಡೋಕ್ಕಾಗೋದು. ಹೊಸ ಕಲಿತೀವಿ ಅಂತ ಹೋಗಿ ಆ ಮಕ್ಕಳು ಕಲಿಸ್ತೀರಾ. ಆಮೇಲೆ 40 ಜನ ಮಕ್ಕಳಲ್ಲೂ 40 ಜನ ಗುಣಗಳನ್ನ ನೀವು ಕಲ್ತ್ಕೊಳ್ಳಿ. ಒಂದು ಡ್ರಾಮಾ ಮಾಡಿಸಿರೋ ಅವ್ನಿಗೆ ಏನು ಕ್ಯಾರೆಕ್ಟರ್ ಕೊಡ್ಬೋದು ಅಂತ ನೀವು ಸೂಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ್ಯಾವ ಥರ ಮಕ್ಕಳ ಹತ್ರ ಏನೇನು ಪ್ರತಿಭೆ ಇದೆ ಅನ್ನೋದನ್ನ ನೀವು ವ್ಯಕ್ತಪಡಿಸಿ. ಆಮೇಲೆ ಕಲಿಕೆ ಕಮ್ಮಿ ಇರೋಂಥ ಮಕ್ಕಳನ್ನ 3:30 ಮೇಲೆ ಕುಣಿಸ್ಕೊಂಡು ಅವ್ರಿಗೆ ಹೇಳ್ಕೊಡಿ. ಅವ್ರು ನಿಮ್ಮ ಮಗುನೇ, ಅವ್ನು ನಿಮ್ಮನ್ನು ಮರ್ತೋಗಲ್ಲ, ಅರ್ಥ ಮಾಡ್ಕೊಳ್ಳಿ. ನಾನು PUCಲಿ ಒಂದ್ಸರಿ ಇದು ಕಾಲೇಜಲ್ಲಿ ಕೆಲಸ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೀತಿದ್ದ. ಯಾರಪ್ಪ ನೀನು ಕಳಿಸಿದ್ದು ಅಂದಾಗ ಅವ್ನು ಹೇಳ್ದ, ನನಗೆ ಪ್ರಾರ್ಥನಾ ಸ್ಕೂಲಲ್ಲಿ ಒಬ್ರು ಮೇಡಮ್ ಇದ್ರು, ನನಗೋಸ್ಕರ ಪ್ರತಿದಿನ 1 ಗಂಟೆ ಕುತ್ಕೊಂಡು ಹೇಳ್ಕೊಂಡು ಕೊಡ್ತಿದ್ರು ಅಂತ. ಹಂಗೆ ಅವನು ಯಾವತ್ತೂ ಮರ್ತೋಗಲ್ಲ, ಅದೊಂದು. ಆಮೇಲೆ ಪೇರೆಂಟ್ಸ್ ಜೊತೆ ಮಾತಾಡಿ ಅವ್ರಿಗೇನು ಸಮಸ್ಯೆ, ಮಕ್ಳಿಗೇನು ಸಮಸ್ಯೆ ಅಂತ ನೀವು ಅವ್ರ ಜೊತೆ ಫ್ರೆಂಡ್ಲಿ ಆಗಿರಿ, ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಬೋದು. ಬರೀ ಮ್ಯಾನೇಜ್ಮೆಂಟ್ ಒಂದು ಸೇರಿಸೋದಾಗಲ್ಲ, ಟೀಚರು ಸೇರಲೇಬೇಕು. ಅವಾಗಲೇ ನೋಡಿ, ಸರ್ವೇಪಲ್ಲಿ ರಾಧಾಕೃಷ್ಣನ್ ಹೇಳ್ಕೊಂಡ್ರು ಬೆಸ್ಟ್ ಟೀಚರ್ ಅಂತ ಹೇಳ್ಕೊಂಡ್ರು. ಅವ್ರು ಬೇರೆ ಏನೋ ನಾನು ರಾಷ್ಟ್ರಪತಿ ಅಂತ ಆಳ್ವಿಕೆ ಇದು ಮಾಡಲಿಲ್ಲ. ಸರ್ವೇಪಲ್ಲಿ ರಾಧಾ ಸ್ಟೂಡೆಂಟ್ ನನಗೆ ಮೇಸ್ಟರ್ ಆಗಿದ್ರು. ಅವ್ರೇನ್ ಹೇಳ್ತಾ ಇದ್ರು, ನೆಹರು ಬಂದು ಕರೆದ್ರಂತೆ, ಬಾರಪ್ಪ ನೀನೇ ಬರ್ಬೇಕು ಅಂತ. ನೋಡಿ ಯಾಕೆ, ಒಳ್ಳೆ ಟೀಚರ್ ಅಂತ ಮನೋಭಾವಕ್ಕೆ, ಗೊತ್ತಾಯ್ತಾ? ಆ ತರ ನಾವು ಇದಾಗಬೇಕು. ಸಮಾಜದಲ್ಲಿ ನಾವೆಲ್ಲೇ ನಿಂತ್ಕೊಂಡ್ರು ನಮ್ ಕೈ ಮುಗಿದಿದ್ದಾರೆ, 1000 ಜನ ಮಧ್ಯೆಯಲ್ಲಿ ನಮ್ಮ ಮೇಷ್ಟ್ರು ಅಂತ ಗುರುಸ್ತಾರೆ. ಆ ತಿದ್ದುಪಡಿ ನಾವು ತರಬೇಕು. ಅದನ್ನ ನೀವು ಎಲ್ಲಾ ಕೈಲೂ ಮಾಡಕ್ಕಾಗುತ್ತೆ. ಆಮೇಲೆ ಟೀಚರ್ಸ್ ಫಸ್ಟ್ ಇನ್ ಟೈಮ್ ಹೋಗ್ಬೇಕು. ನಿಮ್ಮಲ್ಲಿ ಗುಂಪುಗಾರಿಕೆ ಬಿಟ್ಬಿಡಿ. ಆಮೇಲೆ ಅವನ ಹತ್ರ ಇದನ್ನ ನಾವು ಒಳ್ಳೆ ಮಾರ್ಕ್ಸ್ ಕೊಡೋದು, ಅವ್ನು ಇದ್ ಮಾಡೋದು, ಅವ್ನು ಮಾಡ್ತೀರಾ, ಆದ್ರೆ ಅದ್ ಮಾಡಬೇಡಿ. ಇವತ್ತಲ್ಲ ನಾಳೆ ಅವನು ನಮ್ಮ ಮಾಸ್ಟರ್ ಬೆಳಗ್ಗೆ ಹೇಳಿದ್ರು ನಮ್ಗೆ ಮಾಡ್ಬೇಕಾದ್ರೆ ಅವನು ಬುದ್ಧಿ ಬರ್ತೈತೆ. ಅವಾಗ ಅವ್ನು ತಿಳ್ಕೊಂತಾನೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ನನ್ನ ಹಾಳು ಮಾಡಿದವ್ರು ಯಾರು ಅಂತ ಅವ್ನು ಗೊತ್ತಾಗುತ್ತೆ. ಗೊತ್ತಾಯ್ತಾ? ಆ ತರ ಆ ಮನೋಭಾವನೆ ಬಿಟ್ಬಿಡಿ. ಯಾರು ಕರೆಕ್ಟಾಗಿ ಬರೀತಾರ ಅವ್ನು ಕೊಡಿ, ಜಡ್ಜ್ಮೆಂಟ್ ಕೊಡಿ, ಬರೋ ಅವ್ನು ಕುಣಿಸ್ಕೊಡಿ, ಹೇಳ್ಕೊಡಿ, ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಿ. ಆಮೇಲೆ ಮಾರಲ್ ವ್ಯಾಲ್ಯೂಸ್ ಕೊಡಿ. ಪಾಠ ಮಾಡ್ತಿರಲ್ಲ, ಮಾರಲ್ ವ್ಯಾಲ್ಯೂಸ್ ನ ಓದಿಸಿ ಮಕ್ಕಳ ಹತ್ರ. ಮೌಲ್ಯಾಧಾರಿತ ಶಿಕ್ಷಣ ಕೊಡಿ. ಕೊಟ್ಟಾಗ ಮಕ್ಕಳಲ್ಲಿ ನಾನು ಈ ತರ ಆಗ್ಬೋದು, ಹಿಂಗ್ ಮಾಡ್ಬೋದು. ಆಮೇಲೆ ಉದಾಹರಣೆಗಳು ಕೊಡಿ. ಒಳ್ಳೊಳ್ಳೆ ವ್ಯಕ್ತಿಗಳು, ಅಬ್ದುಲ್ ಕಲಾಂ ಆಗ್ಬೋದು, ಗಾಂಧೀಜಿ ಆಗ್ಬೋದು, ಬೇರೆ ಬೇರೆ ವ್ಯಕ್ತಿಗಳನ್ನ ಮಾರಲ್ ವ್ಯಾಲ್ಯೂಸ್ ಹಾಕೊಡಿ. ಅವ್ರನ್ನ ತಿದ್ದಬಹುದು. ನಾವು ತಿದ್ದಕ್ ಆಗಲ್ಲ ಅಂತ ಏನೂ ಇಲ್ಲ, ತಿದ್ದಬಹುದು. ಅದು ತಿದ್ದ ವ್ಯವಸ್ಥೆಗಳನ್ನ ನಾವು ಮಾಡ್ಕೋಬೇಕು. ಆಮೇಲೆ ಅಟೆಂಡೆನ್ಸ್ ಕಮ್ಮಿ ಇರೋಂಥವ್ರನ್ನ, ಪೇಪರ್ ರೀಡಿಂಗ್ ಮಾಡೋರ್ನ ಚೇಂಜಸ್ ಮಾಡಿ, ಲೀಡರ್ಸ್ನು ಚೇಂಜಸ್ ಮಾಡಿ. ಆಮೇಲೆ ಪ್ರತಿದಿನ ಆಮೇಲೆ ಲೀಡರ್ಗಳನ್ನ ಚೇಂಜ್ ಮಾಡಿ, ಜಾಗಗಳನ್ನ ಚೇಂಜಸ್ ಮಾಡಿ. ಮ್ಯಾನೇಜ್ಮೆಂಟ್ ಜೊತೆ ನೀವು ಕೋಆಪರೇಟ್ ಮಾಡ್ಬೇಕು. ಅಯ್ಯೋ ಏನೋ ಬಂದೆ ನಾನು ಡ್ಯೂಟಿ ಮುಗಿಸ್ಕೊಂಡೆ ಅಂತ ಆಗಲ್ಲ. ನೀವು ಮ್ಯಾನೇಜ್ಮೆಂಟ್ ಜೊತೆ ಕೋಆಪರೇಟ್ ಮಾಡಿದ್ರೆ ಅವಾಗ ಒಳ್ಳೆ ಶಾಲೆ ಆಗುತ್ತೆ, ಒಳ್ಳೆ ಮಕ್ಕಳು ಆಚೆ ಬರ್ತಾರೆ, ನಮಗೂ ಒಳ್ಳೆ ಗೌರವ ಸಿಗ್ತೈತೆ, ಸಮಾಜ ಅವ್ರು ಕಟ್ತಾರೆ. ಥ್ಯಾಂಕ್ ಯು. ಕನ್ಸಾಲಿಡೇಷನ್ ಮಾಡಿಬಿಡ್ತೀನಿ, ಯಾಕಂದರೆ ಒಂದು 4-5 ಮಿನಿಟ್ಸಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಒಂದು 2-3 ಕ್ಲಾರಿಫಿಕೇಷನ್ನು. ಒಂದು ಗುಂಪಿನವರು ಹೇಳಬೇಕಾದ್ರೆ, ಮಕ್ಕಳು ನಿಧಾನಕ್ಕೆ ಲೇಟಾಗಿ ಬರೋಂತಹ ಮಕ್ಕಳಿಗೆ ನಾವು ಅವ್ರಿಗೆ ಮಗ್ಗಿ ಹೇಳಿಸೋದು ಅಥವಾ ಆ ಥರ ಅವ್ರಿಗೆ ನಾವು ಪನಿಷ್ಮೆಂಟ್ ಕೊಡ್ಬೋದು ಅಂತ. ಇಟ್ಸ್ ಓಕೆ. ಬಟ್ ಅದಕ್ಕಿಂತ ಮುಖ್ಯವಾಗಿರೋದು ಅಂದರೆ ಯಾಕೆ ಲೇಟಾಗಿ ಬರ್ತಾರೆ ಅಂತ ಬೇರೆ ಗ್ರೂಪಲ್ಲಿ ಕವರ್ ಮಾಡಿದ್ದೀವಿ. ಸೊ ಅದನ್ನು ನಾವು ಮಾಡ್ಬೋದು ಅನಿಸುತ್ತೆ. ಯಾಕೆ ಮಕ್ಕಳು ಲೇಟಾಗಿ ಬರ್ತಾರೆ, ಅವ್ರಿಗೇನಾದರೂ ಹೆಲ್ಪ್ ಮಾಡ್ಬೋದಾ? ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ವಿ ಶುಡ್ ನಾಟ್ ಲುಕ್ ಎವ್ರಿಥಿಂಗ್ ಇನ್ ದ ಆಸ್ಪೆಕ್ಟ್ ಆಫ್ ಇನ್ ದ ಲೆನ್ಸ್ ಆಫ್ ಪನಿಷ್ಮೆಂಟ್. Punishment should be the last one. We should not use it. We should be in the mode of helping the child. So what is causing the child to come late? ಯಾಕೆ ಮಗು ಲೇಟಾಗಿ ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ, ಸೊ ಹೆಬಿಚುವಲ್ ಆಗಿದ್ದರೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕಾಗತ್ತೆ. ಸ್ವಲ್ಪ ಅವ್ರಿಗೆ ಅವೇರ್ನೆಸ್ ಕೊಡುವಂಥದ್ದು, ಪೇರೆಂಟ್ಸ್ಗೆ ಹೇಳೋವಂಥದ್ದು, ಈ ಥರದ್ದನ್ನು ಮಾಡೋವಂಥದ್ದು.
ಎರಡನೇದು, ಇನ್ನೊಬ್ಬರು ಮಕ್ಕಳು ಓದಬೇಕಾದ್ರೆ ರಿವರ್ಸ್ ಓದ್ತಾರೆ ಅನ್ನೋದಕ್ಕೆ ಒಂದು ಗುಂಪಿನವ್ರು ಹೇಳಿದ್ರು. ಅದಕ್ಕೆ ನಾವು ಸರಿಯಾಗಿ ಅವ್ರಿಗೆ ಹೇಳಿದ್ರೆ ಅವರು ತಿಳ್ಕೊಳ್ತಾರೆ ಅಂತ. ಸೊ ಅದು ಅಷ್ಟು ಈಸಿ ಅಲ್ಲ. ಅಂದರೆ ನಾನು ಹೇಳಿದೆ ಅದನ್ನು, ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ ಮತ್ತು ಡಿಸ್ಕ್ಯಾಲ್ಕುಲಿಯಾ, ದೆರ್ ಆರ್ ಸೋ ಮೆನಿ ಈ ರೀತಿಯ ಲರ್ನಿಂಗ್ ಡಿಸಬಿಲಿಟೀಸ್ ಇದೆ, ಕಲಿಕೆಯ ತೊಂದರೆಗಳು. ಸೊ ಆ ಥರದ ಮಕ್ಕಳಿಗೆ ಈ ಥರದ ಒಂದು ಲರ್ನಿಂಗ್ ಡಿಸಬಿಲಿಟೀಸ್ ಇದೆ, ಕಲಿಕೆಯ ತೊಂದರೆಗಳ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಟೀಚರ್ಸ್. ಇದಕ್ಕೆ ಎಕ್ಸ್ಪರ್ಟ್ಸ್ ಅಷ್ಟೇ ಗೈಡ್ ಮಾಡ್ಲಿಕ್ಕೆ ಸಾಧ್ಯ. ಸೊ ದೆರ್ ಆರ್ ನ್ಯೂರೋಲಾಜಿಸ್ಟ್, ದೆರ್ ಆರ್ ಎಕ್ಸ್ಪರ್ಟ್ಸ್ ಹೂ ಕ್ಯಾನ್ ಗೈಡ್ ದ ಚೈಲ್ಡ್. ಅಂದರೆ ಗೈಡ್ ಅಂದರೆ ಟ್ರೀಟ್ಮೆಂಟು ಸಹ ಬೇಕಾಗತ್ತೆ ತುಂಬ ಜಾಸ್ತಿ ಇದ್ದರೆ. ಸೊ ನಾವು ಹೇಳಿದ್ರೆ ತಿಳ್ಕೊಳ್ಳಲ್ಲ, ಅಂದರೆ ಅದಕ್ಕೊಂದು ಡಿಸಬಿಲಿಟಿ, ಅದು ದೇ ನೀಡ್ ಸಮ್ ಹೆಲ್ಪ್. ಸೊ ಅದಕ್ಕೊಂದು ಇಂಟರ್ವೆನ್ಷನ್ ಬೇಕಾಗತ್ತೆ. ಸೊ ಅದನ್ನು ಸ್ವಲ್ಪ ಕರೆಕ್ಷನ್ ಒಂದೆರಡು. ಸೊ ಇನ್ನು ಒಂದು ಗುಂಪಿನವರು ಸ್ವಲ್ಪ ಪ್ರೀಚಿಂಗ್ ಥರ ಇತ್ತು. ಸೊ ಆ ಥರಕ್ಕಿಂತ ಪ್ರೀಚಿಂಗ್ ಅಂದರೆ ಹಿಂಗೆ ಮಾಡಿ ಅನ್ನೋಕ್ಕಿಂತ ಗುಂಪಿನ ಒಂದು ಡಿಸ್ಕಷನನ್ನು ನೀವು ಕ್ರಿಸ್ಟಲೈಸ್ ಮಾಡಿದ್ರೆ ಇಟ್ ವುಡ್ ಬಿ ವೆರಿ ಗುಡ್. 6 ಗ್ರೂಪ್ಸಲ್ಲಿ ತುಂಬ ಚೆನ್ನಾಗಿ ಕೆಲವರು ಆರ್ಟಿಕ್ಯುಲೇಟ್ ಮಾಡಿದರೆ ವಂಡರ್ಫುಲ್. ನಾನು ಪಟ್ಟಿ ಮಾಡ್ಕೊಂಬಂದಿರೋಂಥ ಅನೇಕ ವಿಷಯಗಳನ್ನು ನೀವು ತುಂಬ ಚೆನ್ನಾಗಿ ಕವರ್ ಮಾಡಿದ್ರೆ, ಹ್ಯಾಟ್ಸ್ ಆಫ್ ಟು ಯು, ವೆರಿ ಗುಡ್ ಟೀಚರ್ಸ್ ಯು ಆರ್ ಆಲ್. ತುಂಬ ಚೆನ್ನಾಗಿ ನೀವು ಮಾಡಿದ್ದೀರಿ. ನನಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಸು ಇದು ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಸ್ವಲ್ಪ ನಾವು ಇದಕ್ಕೆ ಹೋಗಬಾರ್ದು, ಏನಂದರೆ ಪ್ರಿಸ್ಕ್ರಿಪ್ಷನ್ ಥರ ಹೋಗಬಾರ್ದು. ಹಿಂಗೆ ಮಾಡಿ ಏನು ಮಾಡಬೇಕು ಅಂತ. ನಮ್ಮ ಲ್ಯಾಂಗ್ವೇಜ್ ಹೆಂಗಿರಬೇಕು ಅಂದರೆ ಇನ್ಕ್ಲೂಸಿವ್ ಲ್ಯಾಂಗ್ವೇಜ್ ಬಳಸಬೇಕು. ಇನ್ಕ್ಲೂಸಿವ್ ಲ್ಯಾಂಗ್ವೇಜ್ ಅಂದರೆ ಹೀಗೆ ಮಾಡಿ ಅನ್ನೋದು ಬೇರೆ. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್ ಇನ್ ಅವರ್ ಇದು. ಆಮೇಲೆ ಇನ್ನೊಂದು ಕೆಲವು ನಾನು ಪಾಯಿಂಟ್ಸನ್ನು ನಿಮಗೆ ಇದು ಮಾಡೋದಾದರೆ, ಮಕ್ಕಳ ಜೊತೆ ಮಾತನಾಡಬೇಕು. ಅವ್ರಿಗೆ ಏನು ಸಮಸ್ಯೆ ಇದೆ ಅಂತ. ಸೊ ನಾವು ಯೂಶ್ವಲಾಗಿ ಮಕ್ಕಳ ಜೊತೆ ಮಾತಾಡಲ್ಲ. ಅವ್ರಿಗೆ ನಿಮಗೆ ಏನು ಇಶ್ಯೂಸ್ ಇದೆ, ಏನಿದೆ ಅನ್ನೋವಂಥದ್ದನ್ನು ನಾವು ಅಸ್ಯೂಮ್ ಮಾಡ್ಕೊತೀವಿ, ಎಲ್ಲ ಸರಿ ಇದೆ ಅಂತ. ನನ್ನ ಟೀಚಿಂಗ್ ಎಲ್ಲ ಸರಿ ಇದೆ, ನಾನು ಇನ್ಕ್ಲೂಸಿವ್ ಆಗಿದೆ ನಮ್ಮ ಸ್ಕೂಲು ಅಂತೇಳಿ. ಸೊ ಆದರೆ ನಮಗೆ ಅವ್ರ ಜೊತೆ ಮಾತನಾಡಿದಾಗ ನಿಮ್ಗೆ ಏನೇನು ಸಮಸ್ಯೆ ಇದೆ ಅಂತ, ಅವ್ರಿಗೆ ನಿಮ್ಮ ಪ್ರಶ್ನೆ ಮಾಡಲಿಕ್ಕೆ ಸಮಸ್ಯೆ ಇದೆ. ಬಟ್ ಮಾಡಬೇಕಾದ್ರೆ ಪ್ರಶ್ನೆ ಮಾಡಿದ್ರೆ ಯಾರು ಉತ್ತರ ಹೇಳಲ್ಲ. ಹೇಳಿ ಮಕ್ಕಳೇ ಅಂದರೆ ಯಾರು ಹೇಳಲ್ಲ. ಕಾನ್ಫಿಡೆನ್ಸಿ ತೊಗೊಂಡು ಅವ್ರಿಗೆ ಪ್ರೈವೇಟ್ ಟಾಕ್ಸ್ ಇರ್ಬೋದು, ಅವ್ರಿಗೆ ಒಬ್ಬೊಬ್ಬರಿಗೆ ಇಬ್ಬಿಬ್ಬರ ಜೊತೆಗೆ. ಸೊ ಅದನ್ನು ನೋಡಿ ಎಲಿಸಿಟ್ ಮಾಡಬೇಕಾಗತ್ತೆ. ಅಲ್ಲ, ಬರೀ ಲೇಟ್ದಲ್ಲ, ದರ್ ಸೋ ಮೆನಿ ಅದರ್ ಎಕ್ಸ್ಕ್ಲೂಷನ್ಸ್ ವಿ ಡು. ಪ್ರಶ್ನೆಗಳನ್ನ ಕೇಳಲ್ಲ, ಅವ್ರಿಗೆ ಅವಕಾಶ ಕೊಡಲ್ಲ, ಅವ್ರಿಗೆ ಬೇರೆ ಥರ ಬೇರೆ ಟ್ರೀಟ್ಮೆಂಟ್ಸ್ ಆಗ್ತಾ ಇರುತ್ತೆ, ನಮಗೆ ಗೊತ್ತಿರಲ್ಲ ಅದು. ಅದಲ್ಲ, ನನ್ನ ಪ್ರಶ್ನೆ ಅದಲ್ಲ. ಮಕ್ಕಳ ಜೊತೆ ಮಾತನಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಟೀಚರ್ಸ್ ನೀವೆಲ್ಲ, ನಿಮಗೆ ಏನೋ ಸಪೋಸ್ ಇದು ಒಂದು ಸೆಷನ್ ನಡೆಸಿದ್ದೀನಿ ನಾನು. ಇವಾಗ ನಡೆಸಿದ್ದಾದ್ರೆ ಇಫ್ ಐ ವಾಂಟ್ ಟು ಇಂಪ್ರೂವ್ ಮೈ ಸೆಷನ್, ಐ ಶುಡ್ ಟಾಕ್ ಟು ಯು ಪ್ರೈವೇಟ್ಲಿ. ಎಲ್ಲೋ ಹೊರಗಡೆ ನನ್ನ ಏನಾದರೂ ಯಾವ ರೀತಿಯಲ್ಲಿ ಏನಾದರೂ ಚೇಂಜ್ ಮಾಡ್ಕೋಬೇಕಾ? ಸೊ ಹೌ ಡಿಡ್ ಯು ಫೀಲ್? ಸೊ ಏನು ಅನ್ನಿಸ್ತದೆ ನಿಮಗೆ? ಆವಾಗ ಗೊತ್ತಾಗುತ್ತೆ. ಆ ಥರ ಟೀಚರ್ಸ್ ಏನು ಅಂದರೆ, ಮಕ್ಕಳ ಜೊತೆಗೆ ಏನಾದರೂ ಸಮಸ್ಯೆಗಳಿದೆಯಾ, ಪಾಠದಲ್ಲಿ ಸಮಸ್ಯೆ ಇದೆಯಾ, ನಿನಗೇನು ಆ ಥರ ಸುಮ್ಮನೆ ಹೇಳಿದ್ರೆ ಅವ್ರು ಕೇಳಲ್ಲ. ಯಾಕಂದರೆ ಆ ವಾತಾವರಣನೇ ಇರಲ್ಲ ನಮಗೆ. ಮಕ್ಕಳ ಮಾತನ್ನು ಕೇಳಿಸ್ಕೊಳ್ಳೋಂಥ ವಾತಾವರಣನೇ ಇರಲ್ಲ. ಅದನ್ನು ನಾವು ಹೆಚ್ಚು ಮಾಡಬೇಕಾಗತ್ತೆ. ಹಾಂ ಹಾಂ ಅವರು ಫೇವರೇಟ್ ಟೀಚರ್ಸ್ ಇದ್ರೆ ಓದ್ತಾರೆ, ಅದನ್ನು ನಾನು ನೋಡಿದ್ದೀನಿ. ಫೇವರೇಟ್ ಆಗ್ಬಿಟ್ರೆ ಅವಾಗ ನಾವು ಕ್ಲಾಸ್ ಟೀಚರ್ ಆಗಿ ಏನ್ಸುತ್ತೆ, ನಮ್ ಸಬ್ಜೆಕ್ಟ್ ಅಲ್ಲಿ ಇದು ಮಾಡಿಲ್ವಲ್ಲ, ಬೇರೆ ಸಬ್ಜೆಕ್ಟ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂತ ನಾವು ಸಸ್ಪಿಷಿಯಸ್ ಆಗಿ ಏನ್ ಟೀಚರ್ ಪ್ರಾಬ್ಲಮ್ ಆತರ ಮೆಂಟಲ್ ಬ್ಲಾಕೇಜ್ ಇರುತ್ತೆ. ನಾವು ಮಕ್ಕಳಿಗೆ ಹತ್ರ ಆಗ್ಬೇಕು. ಅದು ವೆರಿ ಒಳ್ಳೆ ಪಾಯಿಂಟ್ ತಂದ್ರೆ ನೀವು. ಅಂದ್ರೆ ಅವ್ರಿಗೆ ಕಂಫರ್ಟ್ ಲೆವೆಲ್ ಜಾಸ್ತಿ ಆಗ್ಬೇಕು. ಕಂಫರ್ಟ್ ಲೆವೆಲ್ ಅಂದ್ರೆ ನನಗೆ ಆರಾಮ್ ಅನಿಸ್ಬೇಕು. ಈಗ ಟೀಚರ್ ಜೊತೆಗೆ ಓಪನ್ ಅಪ್ ಆಗ್ಲಿಕ್ಕೆ, ಚರ್ಚೆ ಮಾಡ್ಲಿಕ್ಕೆ, ಪ್ರಶ್ನೆ ಕೇಳಲಿಕ್ಕೆ, ಅದು ಒಂದು ಕಂಫರ್ಟ್ ಲೆವೆಲ್ ಇದ್ದಾಗ ಲರ್ನಿಂಗ್ ಈಸಿ ಆಗುತ್ತೆ. ನಮ್ಗೆ ಉಸಿರುಗಡಿಸೋ ವಾತಾವರಣ ಇದ್ರೆ ಅಲ್ಲಿ ಆಗಲ್ಲ, ಅಲ್ಲಿಗೆ ಕಲಿಕೆ ಆಗಲ್ಲ. ಅದೊಂದು ಬಹಳ ಮುಖ್ಯವಾಗಿರೋದು. ಆಮೇಲೆ ತಪ್ಪು ಮಾಡಲಿಕ್ಕೆ ಅವಕಾಶ ಇರಬೇಕು, ಎಕ್ಸ್ಪೆರಿಮೆಂಟೇಷನ್ ಮಾಡಲಿಕ್ಕೆ. ಮಕ್ಕಳಿಗೆ ಇಂಟೆಲೆಕ್ಚುಯಲ್ ರಿಸ್ಕ್ಸ್ ಅಂತಾರೆ. ಮಕ್ಳು ಇವಾಗ ಏನೋ ಒಂದು ಮಾಡಬೇಕು, ಒಂದು ಬೋರ್ಡಿ ಮೇಲೆ ಏನೋ ಒಂದು ಮಾಡಬೇಕು. ಇವಾಗ ನಾನು ಏನೋ ಇಲ್ಲಿ ಬರ್ದಿದ್ದೀನಿ, ನಾನು ಒಂದೆರಡೋ ತಪ್ಪಿರ್ಬೋದು, ನನಗೆ ಇಟ್ ಶುಡ್ ಬಿ ಓಕೆ. ನನಗೆ ಇದರಲ್ಲಿ ನಾನು ಏನೋ ಒಂದು ತಪ್ಪು ಮಾಡಿದ್ರು ನನಗೆ ಐ ಆಮ್ ಮೆಚೂರ್ಡ್ ಎನಫ್ ಟು ಅಕ್ಸೆಪ್ಟ್ ಮೈ ಫಾಲ್ಟ್ಸ್. ಮಾಡಬಾರ್ದು, ಬಟ್ ಐ ಆಮ್ ಓಕೆ, ಆಗಿದೆ ಓಕೆ, ಐ ವಿಲ್ ಇಂಪ್ರೂವ್. ಬಟ್ ಮಕ್ಕಳಿಗೆ ಅದನ್ನು ನಾವು ಅಕಾಮಡೇಟ್ ಮಾಡಲ್ಲ. ನಮಗೆ ನಮ್ಮ ತಲೆಯೊಳಗೆ ಏನಿರುತ್ತೆ, ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದಿದ್ದಾಗ ನಿಮಗೆ ಇನ್ಕ್ಲೂಸಿವ್ನೆಸ್ ಬರಲ್ಲ. ಯು ಶುಡ್ ಬಿ ಓಕೆ ಟು ಲೆಟ್ ದ ಸ್ಟೂಡೆಂಟ್ಸ್ ಟು ಡೂ ಮಿಸ್ಟೇಕ್ಸ್. ಮಾಡಲಿ ಅವರು. ಇಟ್ಸ್ ದ ಮಿಸ್ಟೇಕ್ಸ್ ಮಾಡೋದು ಕಲಿಕೆಯ ಭಾಗ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವೇನು ಮಾಡ್ತೀವಿ, ಅದನ್ನು ಒಪ್ಕೊಳ್ಳಲ್ಲ. ಮಕ್ಕಳು ಹಿಂಗೆ ಸರಿನೇ ಮಾಡಬೇಕು ಅಂತ, ಹಂಗಾಗಲ್ಲ. ಲರ್ನಿಂಗ್ ವಿಲ್ ನಾಟ್ ಹ್ಯಾಪನ್ ಲೈಕ್ ದಟ್. ಸೊ ಅದರಿಂದ ನಾವೇನು ಮಾಡಬೇಕು, ಅವ್ರಿಗೆ ತಪ್ಪು ಮಾಡಲಿಕ್ಕೆ ಅವಕಾಶ ಕೊಡಬೇಕು, ಒಪ್ಕೋಬೇಕದು. ಅಕ್ಸೆಪ್ಟೆನ್ಸ್ ನಮಗೆ ಭಾಳ ಮುಖ್ಯವಾಗಿ. ಇನ್ಕ್ಲೂಸಿವ್ನೆಸ್ನಲ್ಲಿ ಇರೋವಂಥದ್ದೇ ಅಕ್ಸೆಪ್ಟೆನ್ಸ್ ಮತ್ತು ಒಂದು ಅದನ್ನು ಮನ್ನಣೆ ಕೊಡುವಂಥದ್ದು. ಶಿಕ್ಷೆ ಕೊಡಬಾರ್ದು, ಅವ್ರಿಗೆ ಮಾಹಿತಿ ಕೊಡಬೇಕು. ಜಾತಿ, ಮತ, ಧರ್ಮ
ಏನೇನು ಅಸಮಾನತೆಗಳು ಏನೇನಿದೆ ಅಂದರೆ ಏನೇನು ಸಾಮಾಜಿಕ ಆರ್ಥಿಕ ಸ್ಥಿತಿ, ಅವರ ಬಣ್ಣ, ಜೆಂಡರ್, ಗಂಡು ಹೆಣ್ಣು, ಈ ರೀತಿ ಏನೇನೋ ಡಿಸ್ಪ್ಯಾರಿಟೀಸ್ ಇರುತ್ತೆ, ಅದೆಲ್ಲನೂ ಸಹ ನಾವು ಅದನ್ನೆಲ್ಲವನ್ನು ಬಿಟ್ಬಿಟ್ಟು ಎಲ್ಲರನ್ನೂ ಸಮಾನವಾಗಿ ಪರಿಗಣಿಸಬೇಕು. ಅಶ್ಲೀಲ ಅವಮಾನಕರ ಭಾಷೆನ ಬಳಸಬಾರ್ದು, ಭಯ ಹುಟ್ಟಿಸ್ಬಾರ್ದು ಮಕ್ಕಳಲ್ಲಿ. ಸೊ ಇದೆಲ್ಲ ಮಕ್ಕಳ ಸೂಕ್ಷ್ಮ ಮಾಹಿತಿಯನ್ನು ರಹಸ್ಯವಾಗಿಡಬೇಕಾಗತ್ತೆ. ಕೆಲವು ಸಾರಿ ಯಾವುದೇನೋ ಒಂದು ಸಮಸ್ಯೆ ಇರುತ್ತೆ, ಏನೋ ಒಂದು ಗಂಭೀರವಾದ ಕಾಯಿಲೆನೇ ಇರಬಹುದು. ಸೊ ಅದನ್ನು ನಾವೆಲ್ಲರ ಜೊತೆಗೆ, ಅಥವಾ ಅವ್ರ ಮಕ್ಕಳದು ಅವಮಾನಕರವಾದ ಸನ್ನಿವೇಶನ, ಅವ್ರ ಮನೆ ಸನ್ನಿವೇಶನ ಸ್ಟಾಫ್ ರೂಮಲ್ಲಿ ಎಲ್ಲರ ಜೊತೆಗೂ ಚರ್ಚೆ ಮಾಡಬಾರ್ದು, ಹೊರಗಡೆ ಮಾತನಾಡಬಾರ್ದು. ಸೊ ಇದೆಲ್ಲ ಸಹ ತುಂಬ ನಾವು ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ಸೊ ಭಾಷೆ ನೀವು ತುಂಬ ಚೆನ್ನಾಗಿ ಹೇಳಿದ್ರೆ, ಯಾರು ತುಂಬ ಚೆನ್ನಾಗಿ ಹೇಳಿ, ಮಕ್ಕಳದ ಭಾಷೆ ನನಗೆ ತುಂಬ ಇಷ್ಟ ಆಯಿತು. ಭಾಷೆ, ಆ ಮಕ್ಕಳನ್ನ ಭಾಷೆ, ಮನೆ ಭಾಷೆ ಏನಿದೆಯಲ್ಲ ಅದನ್ನು ನಾವು ಬಳಸೋಕ್ಕೆ ಟ್ರೈ ಮಾಡಬೇಕು. ಅವ್ರದ್ದೇ ಭಾಷೆ, ಬೇರೆ ಭಾಷೆ ಇರ್ಬೋದು. ಈಗ ಒರಿಸ್ಸಾದಿಂದ, ಬಿಹಾರದಿಂದೆಲ್ಲ ಮಕ್ಕಳು ಬಂದಿದ್ದಾರೆ, ನೇಪಾಳದಿಂದೆಲ್ಲ ಮಕ್ಕಳು ಬಂದಿದ್ದಾರೆ. ಸೊ ಅವ್ರಿಗೆ ಅವ್ರ ಭಾಷೆನ ನಾವು ಸ್ವಲ್ಪ ಒಂದು ವರ್ಡ್ ಕಲ್ತು ಮಾತಾಡಿದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಅವ್ರಿಗೆ. ಸೊ ಅದನ್ನು ಗೌರವಿಸ್ಬೇಕಾಗತ್ತೆ ನಾವು, ಅವರ ಮನೆ ಸಂಸ್ಕೃತಿನ ಗೌರವಿಸ್ಬೇಕಾಗತ್ತೆ. ಅದು ಭಾಳ ಮುಖ್ಯ. ನನ್ನ ಕಲ್ಚರ್ನ, ಮನೆ ಕಲ್ಚರ್ನ ಗೌರವಿಸ್ತಾರೆ ಟೀಚರ್ ಅಂದರೆ ಮಕ್ಕಳಿಗೆ ತುಂಬ, ದಟ್ ಈಸ್ ಇನ್ಕ್ಲೂಸಿವ್ ಸ್ಪೇಸ್ ಅಂದರೆ ಅದೇನೆ. ನನ್ನನ್ನು ಒಳಗೊಳಿಸ್ತಾರೆ ಅಂದರೆ ನನ್ನ ಸಂಸ್ಕೃತಿ ನೀವು ಒಪ್ಕೋಬೇಕಾಗತ್ತೆ. ನನ್ನ ವೇಷಭೂಷಣ ಇರಬಹುದು, ನನ್ನ ಮನೇಲಿ ಏನೋ ಬೇರೆ ರೀತಿ ಇರುತ್ತೆ ನಂದು. ಸೊ ಅದನ್ನು ನಾನು ಅಕ್ಸೆಪ್ಟ್ ಮಾಡೋ ಥರ ಇರಬೇಕು. ಸಂಸ್ಕೃತಿ ಇರ್ಬೋದು, ಆಚಾರ ವಿಚಾರ ಇರಬಹುದು, ಇದೆಲ್ಲ. ಸೊ ಇದೆಲ್ಲನ ಸೇರಿಸ್ಕೊಂಡು ವಿಭಿನ್ನ ಸಾಮರ್ಥ್ಯದವ್ರನ್ನ ಜೊತೆಗೆ ಸೇರಿಸ್ಕೊಳ್ಳುವಂಥದ್ದು, ಅಡೆತಡೆ ರಹಿತವಾಗಿರುವಂಥದ್ದು, ಸನ್ನೆ ಭಾಷೆಯನ್ನು ಬಳಸಬೇಕು. ಕೆಲವು ಸಲ ಮಕ್ಕಳಿಗೆ ಬರಲ್ಲ, ಸೈನ್ ಲ್ಯಾಂಗ್ವೇಜ್ ಕಲಿಬೇಕಾಗತ್ತೆ ನಾವು. ಇಂಡಿಯನ್ ಸೈನ್ ಲ್ಯಾಂಗ್ವೇಜ್ ಅಂತಿದೆ, ISL ಅಂತ, ಅದನ್ನು ನಾವು ಕಲಿಬೇಕಾಗತ್ತೆ. ಸೊ ಪ್ರಯೋಗಕ್ಕೆ ಅವಕಾಶ ಕೊಡೋದು, ಇದೆಲ್ಲ ತುಂಬ ವಿಷಯಗಳಲ್ಲಿ ನಾವು, ಮತ್ತು ಕ್ಲಾಸ್ ರೂಮ್ ಪ್ರೋಸೆಸಸ್ಸಲ್ಲಿ ಸಹ ಫ್ಲೆಕ್ಸಿಬಲ್ ಇರಬೇಕು. ಅದು ಹೀಗೆ ಇರಬೇಕು ಅಂತ ಇರಬಾರ್ದು. ಕ್ಲಾಸ್ ರೂಮ್ ಪ್ರೋಸೆಸ್ ಫ್ಲೆಕ್ಸಿಬಲ್ ಆಗಿರ್ಬೇಕು. ನೋಡಿ, ಇವಾಗ ನೀವೆಲ್ಲ ಬೆಳಗ್ಗೆ ಫಸ್ಟ್ ಸೆಷನ್ ಬಂದಾಗ ಹೇಗೆ ಕೂತಿದ್ರಿ, ಇವೆಲ್ಲ ಫ್ಲೆಕ್ಸಿಬಲ್ ಆಗಿ ಕೂತಿದ್ದೀರಿ. ಯು ಆರ್ ಫೀಲಿಂಗ್ ಕಂಫರ್ಟಬಲ್. ಯಾರಾದ್ರೂ ಪ್ರಶ್ನೆ ಕೇಳ್ಬೋದು ಅಂದರೆ ಕೇಳ್ಬೋದು ನೀವು. ಆ ಥರ ಇದೆ ವಾತಾವರಣ ಇಲ್ಲಿ. ಆ ಥರ ಲರ್ನಿಂಗ್ ಸ್ಪೇಸನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಕ್ಲಾಸ್ ರೂಮ್ ಅಂದರೆ ಹೀಗೆ ಇರಬೇಕು, ಮಾತಾಡಬಾರ್ದು. ಮಗು ಎದ್ದು ಆ ಕಡೆ ಎಲ್ಲೋ ಕೂತ್ಕೊಳ್ಳೋಕ್ಕೆ ಅವ್ರಿಗೆ ಇಲ್ಲಿ ಸರಿ ಹೋಗ್ತಿಲ್ಲ, ಅಲ್ಲಿ ಕೂತ್ಕೊತೀನಿ ಅಂದರೆ ಹೋಗಲಿ, ಅವರು ಕಲಿತಾರೆ ಅಂದರೆ ಕಲೀಲಿ. ಚಿಕ್ಕ ಚಿಕ್ಕ ಗುಂಪುಗಳು ಮಾಡಬೇಕು ಅವ್ರಿಗೆ. ಆ ಥರದ ನಿಮ್ಮ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಬೇಕು. ಸ್ಕೂಲ್ ಟೈಮ್ ಟೇಬಲ್ನ ವಿದ್ಯಾರ್ಥಿಗಳ ಅವಶ್ಯಕತೆಗೆ ತಕ್ಕಂಗೆ ಕ್ರಿಯೇಟ್ ಮಾಡಬೇಕು. ಆಸನ ವ್ಯವಸ್ಥೆನ ಎಲ್ಲರನ್ನೂ, ಅಂದರೆ ಸೀಟಿಂಗ್ ಅರೇಂಜ್ಮೆಂಟ್ಸ್ನ ರೊಟೇಟ್ ಮಾಡಬೇಕು, ಅವ್ರಿಗೆ ಕಂಫರ್ಟಬಲ್ ರೀತಿಯಲ್ಲಿ ಮಾಡಬೇಕು. ಆಮೇಲೆ ಅಸೆಸ್ಮೆಂಟ್, ಏನು ಮಕ್ಕಳ ಅಸೆಸ್ಮೆಂಟ್ನ ನಾವು ಮಾಡ್ತೀವಲ್ಲ, ಅದನ್ನು ನಾವು ಮಲ್ಟಿಪಲ್ ಅಸೆಸ್ಮೆಂಟ್ಸ್ನ ಬಳಸಬೇಕು. ಮಲ್ಟಿಪಲ್ ಅಸೆಸ್ಮೆಂಟ್ಸ್ ಅಂದರೆ ಬರೀ ನಾವು ಪೇಪರ್ ಪೆನ್ಸಿಲ್ ಅಸೆಸ್ಮೆಂಟ್ ಮಾಡ್ತೀವಿ, ಬರೀ ಕ್ವಶನ್ ಪೇಪರ್ ಕೊಟ್ಟು ಮಾಡೋಂಥದ್ದು. ಬೇರೆ ಬೇರೆ ಬಳಸಬೇಕು. ನಿಮ್ಮಲ್ಲಿ ಯಾರೋ ಹೇಳಿದ್ರಿ ಅದನ್ನು. ಓರಲ್ ಆಕ್ಟಿವಿಟಿ ಚೆನ್ನಾಗಿ ಹೇಳಿದ್ರಿ, ಗುಂಪಲ್ಲಿ ನೀವು ಚೆನ್ನಾಗಿ ಹೇಳಿದ್ರಿ ಅದನ್ನು. ಸೊ ಆ ಥರ ಎಲ್ಲರ ಕಲಿಕಾ ಹಿನ್ನೆಲೆಗಳಿಗೆ ಮನ್ನಣೆಯನ್ನು ಕೊಡಬೇಕು. ಸೊ ಇಷ್ಟು, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಸೊ ಐ ಆಮ್ ಸ್ಟಾಪಿಂಗ್ ಹಿಯರ್. ನಿಮ್ಮ ಪಾರ್ಟಿಸಿಪೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಈ ಕಡೆಯಿಂದ ಒಬ್ಬರು, ಈ ಕಡೆಯಿಂದ ಒಬ್ಬರು. ಬೆಳಗ್ಗೆಯಿಂದ ಇಲ್ಲಿ ಸೆಷನ್ ಬಗ್ಗೆ 1 ನಿಮಿಷದಲ್ಲಿ ಹೇಳಿದ್ರೆ ವಿ ವಿಲ್ ಕ್ಲೋಸ್ ಇಟ್ ಅಪ್. 1 minute. ಸೊ ವಾಟ್ ಯು ಲರ್ನ್ಡ್, ವೆದರ್ ದ ಸೆಷನ್ ವಾಸ್ ಯೂಸ್ಫುಲ್. ನಿಮಗೆ ಫೀಡ್ಬ್ಯಾಕ್ ತೊಗೊತಾರೆ. ಐ ವಾಂಟ್ ಫಾರ್ ಮೀ, ಅಲ್ಲಿ ಆಶ್ರಮದಿಂದ ತೊಗೊಳ್ತಾರೆ ಇದನ್ನು, ವಾಲಂಟ್ರಿ ಹೇಳೋದು. 1 minute ಅಷ್ಟೇ. ಎನಿಬಡಿ ವಾಲಂಟ್ರಿ, ನೀವು ಹೇಳ್ತೀರಾ? ಓಕೆ, ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನೊಬ್ಬ ಶಿಕ್ಷಕನಾಗಿರುವುದರಿಂದ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯೆ ಇರುವಂತಹ ಒಂದು ಅವಿನಾಭಾವದ ಸಂಬಂಧದ ಒಂದಷ್ಟು ಮೂಲಭೂತವಾಗಿರುವಂತಹ ವಿಚಾರಗಳನ್ನು ಈ ಒಂದು ಸಮಯದ ಅನುಭವದಲ್ಲಿ ನಾವು ತಗೊಳ್ಳುವಂಥದ್ದು ಸಾಧ್ಯತೆಗಳಾದವು. ಒಂದು ಸಂವೇದನೆ ಅಂದರೆ ಏನು? ಒಳಗೊಳ್ಳುವಿಕೆಯ ದೃಷ್ಟಿಯಿಂದ ಏನೆಲ್ಲ ಹಂತಗಳನ್ನು ನಾವು ಪಡ್ಕೊಳ್ತಾ ಬಂದವು ಈ ಸಮಯದಲ್ಲಿ, ಅದು ಶಿಕ್ಷಕರ ಮೂಲ ಸಂವೇದನೆಯ ಮೂಲಕವಾಗಿ ಎಲ್ಲವೂ ಕೂಡ ಪರಿಪೂರ್ಣ ಕಾಣಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಹೋಗ್ತೇನೆ. ಬಟ್ ಇದು ಎಲ್ಲರ ಒಳಗೊಳ್ಳುವಿಕೆ ಅನ್ನುವಂಥದ್ದು ಒಂದು ಮಾತುಗಳನ್ನು ಹೇಳಿದರು. ಬರೀ ಶಿಕ್ಷಕರು, ವಿದ್ಯಾರ್ಥಿ ಮತ್ತು ಪೋಷಕರ ಮಧ್ಯೆ ಒಳಗೊಳ್ಳುವಿಕೆ ಒಂದು ದೃಷ್ಟಿಯಲ್ಲಿ ಒಂದು ಮಗುವಿನ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಜೊತೆಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಅನ್ನುವುದು ಕೂಡ ಒಂದು ಒಳಗೊಳ್ಳುವಿಕೆ ಆಗಲೇಬೇಕು ಅನ್ನುವಂಥದ್ದು ಒಂದು ವಿಚಾರ ನನಗೆ ಕಂಡು ಬಂದಿರ್ತಕ್ಕಂಥದ್ದು. ಹಾಗಾಗಿ ಇಂಥ ಶಿಬಿರಗಳಲ್ಲಿ ಬಹುಶಃ ಮ್ಯಾನೇಜ್ಮೆಂಟ್ ಅವರು ಕೂಡ ಇದ್ದರೆ ಬಹಳ ಚೆನ್ನಾಗಿರುತ್ತೆ, ಒಂದು ಒಳಗೊಳ್ಳುವಿಕೆ ಇನ್ನೂ ಬಹಳ ಪ್ರಬಲವಾಗಿರುತ್ತೆ ಅಂತಕ್ಕಂಥದ್ದು ನನ್ನೊಂದು ಆಲೋಚನೆ. ಮತ್ತು ಮಕ್ಕಳಲ್ಲಿರ್ತಕ್ಕಂಥ
ಪ್ರತಿಭೆಯನ್ನು ಗುರುತಿಸೋದರ ಜೊತೆಗೆ ಆ ಪ್ರತಿಭೆಗೆ ಬೇಕಾಗುವ ಕಲಿಕೆಗಳನ್ನು, ಸಂಪನ್ಮೂಲತೆಗಳನ್ನು ಬಹಳ ನಾವು ಸಮಗ್ರವಾಗಿ ಅಲ್ಲಿ ಜಾರಿಗೆ ತರಬೇಕಾಗ್ತದೆ. ಆ ಮೂಲಕವಾಗಿ ಮಕ್ಕಳಲ್ಲಿ ಇರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ಹೊರಹಾಕಲಿಕ್ಕೆ ಬಹಳ ಅನುಕೂಲವಾಗ್ತದೆ. ಹಾಗಾಗಿ ಒಟ್ಟಾರೆ ಇದೊಂದು ನಮಗೆ ಅನುಭವವೇ. ಈ ಅನುಭವವನ್ನು ನಾವು ನಮ್ಮ ಶಾಲೆಗಳಿಗೆ ಹೋಗಿ ಅದನ್ನು ನಿರೂಪಿಸುವಂಥದ್ದೇನಿದೆಯೋ ಅಥವಾ ಅದನ್ನು ಪ್ರಕಟಗೊಳಿಸೋದೇನಿದೆಯೋ ಅಷ್ಟು ಸರಳ ಅಲ್ಲ. ಹಲವಾರು ಸಮಸ್ಯೆಗಳನ್ನು ಕೂಡ ನಾವು ಎದುರು ಹಾಕೊಳ್ಳೇಬೇಕಾಗ್ತದೆ. ಇದು ನಮ್ಮ ಒಬ್ಬರ ಕೆಲಸ ಅಷ್ಟೇ ಅಲ್ಲ, ಇನ್ನು ಉಳಿದ ಎಲ್ಲ ಶಿಕ್ಷಕರ ಕೆಲಸವೂ ಹೌದು ಮತ್ತು ಮ್ಯಾನೇಜ್ಮೆಂಟ್ ಅವ್ರ ಕೆಲಸವೂ ಕೂಡ ಹೌದು. ನಾವು ಒಂದು ಕ್ಷಣ ಅದನ್ನು ಜಾರಿಗೆ ತರೋ ನೆಲೆಗಟ್ಟಿನಲ್ಲಿ ಗೊತ್ತಿರಲಾರತಕ್ಕಂಥವರು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ದೂರ ಹೋಗಬಹುದು. ಹಾಗಾಗಿ ಎಲ್ಲರ ಒಳಗೊಳ್ಳುವಿಕೆ ಆದರೆ ಇದಕ್ಕೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಫಲಿತಾಂಶವನ್ನು ಕಾಣ್ತೀವಿ ಅಂತಕ್ಕಂಥದ್ದನ್ನು ನಾನು ಹೇಳ್ಬೋದು. ಹಾಗಾಗಿ ಇದೊಂದು ಒಂದು ಒಂದು ಒಳ್ಳೆಯ ಒಂದು ಅನುಭವ ನನಗೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಥ್ಯಾಂಕ್ ಯು. ನೆಕ್ಸ್ಟ್ ಈ ಕಡೆಯಿಂದ ಒಬ್ಬರು ವಾಲಂಟ್ರಿ, ಒಬ್ಬರು ಸಾಕು, ಇನ್ನೊಬ್ಬರು ಈ ಕಡೆಯಿಂದ ಒಬ್ಬರು ಸಾಕು. ಹೌದು, ಆ ಕಡೆಯಿಂದ ಈ ಕಡೆಯಿಂದ ಹಂಗಾದ್ರೆ ಸಾರಿ ಗೊತ್ತಾಗಲಿಲ್ಲ ಅವರು. ಒಬ್ರು ಯಾರು ಹೇಳಿ. ನಮಸ್ತೆ. ಬೆಳಗ್ಗೆ ಸ್ವಾಮೀಜಿ ಅವರು ಹೇಳಿದ್ರು ಇಲ್ಲಿ ಸೆಷನ್ ಅಟೆಂಡ್ ಮಾಡೋದೇ ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ಇಟ್ ಈಸ್ ಫೆಲ್ಟ್ ಆಕ್ಚುಲಿ. ಅವ್ರು ಹೇಳುವಾಗ ಮಾತಲ್ಲಷ್ಟೇ ಗೊತ್ತಾಗಿತ್ತು ನಮಗೆ, ಬಟ್ ಈ ಅಟ್ಮಾಸ್ಫಿಯರ್ ಅಲ್ಲಿ ಆ ಡಿವೈನಿಟಿ ಫೀಲ್ ಆಯ್ತು. ಅಂದ್ರೆ ಈ ನಮ್ಮ ದಿನದ ಗಡಿಬಿಡಿಯಲ್ಲಿ ಮಕ್ಕಳ ಮಧ್ಯದಲ್ಲಿ ನಾವೇ ಸರಿ ಅಂತ ಅನ್ಕೊಂಡು ತುಂಬಾ ಸತಿ ನಾವೇ ಸರಿ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಎಕ್ಸ್ಕ್ಲೂಷನ್ ಅಂತ ಹೇಳೋ ಒಂದು ವರ್ಡ್ನ ನಾವು ಥಿಂಕೇ ಮಾಡಿರ್ಲಿಲ್ಲ. ಸೊ ಈ ಸೆಷನ್ ಅಲ್ಲಿ ಈ ಚಿಕ್ಕ ಪುಟ್ಟ ಮಿಸ್ಟೇಕ್ಗಳು, ಸೊ ನಾನು ವಿಷಯ ಹೇಳ್ದಂಗೆ ಚೆನ್ನಾಗಿ ಓದೋರು ಹೇಗೋ ಓದ್ಕೋತಾರೆ, ದಟ್ಟರು ಸ್ವಲ್ಪ ಅಟೆನ್ಷನ್ ಕೊಡೋಣ, ನಾನು ಎಕ್ಸ್ಕ್ಲೂಷನ್ ಅಂತ ಅನ್ಕೊಂಡೇ ಇರಲಿಲ್ಲ ಇದನ್ನ. ಸೊ ಅದೇ ತರ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ, ಲೇಟ್ ಕಮರ್ಸು, ಕೆಳಗೆ ಕೂತ್ಕೊಳ್ಳಿ, ಹೊರಗೆ ಕೂತ್ಕೊಳ್ಳಿ ಅಂತ. ಸೊ ಇದೆಲ್ಲ ಸಣ್ಣ ಪುಟ್ಟ ವಿಷಯನೂ ಆಸ್ ಎ ಟೀಚರ್ ನಾವು ಕನ್ಸಿಡರ್ ಮಾಡಬೇಕು, ಅದರಿಂದ ನಮ್ಮ ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳೋದು ಈ ಸೆಷನ್ ಅಲ್ಲಿ ಗೊತ್ತಾಯ್ತು. ಮತ್ತೆ ರೆಗ್ಯುಲರ್ ಆಗಿ ನಾವೇನ್ ಮಾಡ್ತೀವಿ, ದೊಡ್ಡ ದೊಡ್ಡ ವಿವೇಕಾನಂದರದ್ದು ಮಾತುಗಳು, ಅಂದ್ರೆ ಎಜುಕೇಶನ್ ಇಸ್ ಮ್ಯಾನಿಫೆಸ್ಟೇಷನ್ ಆಫ್ ಹ್ಯೂಮನ್ ಪರ್ಫೆಕ್ಷನ್. ಅವ್ರ ಅಂದ್ರೆ ಆಲ್ರೆಡಿ ಕೆಪಾಸಿಟಿ ಇರುತ್ತೆ, ನಾವು ಅದಕ್ಕೆ ನೀರ್ ಹಾಕಿದ್ರೆ ಸಾಕು, ಸೊ ನಾವು ಶಿಕ್ಷಕರು ನೀರ್ ಹಾಕ್ಬಿಡ್ತೀವಿ ಅಂತ ಆ ತರ ಒಂದು ಥಾಟ್ ಅಲ್ಲಿ ಇಟ್ಬಿಟ್ಟಿರ್ತೀವಿ. ಸೊ ಅದರದ್ದು ಮೂಲ ಏನು, ಈ ಸಣ್ಣ ಪುಟ್ಟ ವಿಷಯಗಳು. ಸೊ ಸರ್ ಹೇಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ನಿಮ್ಮ ಚೈಲ್ಡ್ಹುಡ್ದು ಹೇಳಿ ಅಂತ, ಅದು ನಮ್ಮ ಮನಸ್ಸಲ್ಲಿ ಹೇಗೆ ನಾವು ಇವಾಗ ಎಜುಕೇಶನ್ ಪ್ರೈಮರಿ ಪ್ರಾಬ್ಲಿ ಈ ತರ ಇನ್ಸಿಡೆಂಟ್ಸ್ ಎಲ್ಲ ನೆನಪಿರೋದು ಪ್ರೈಮರಿಯಲ್ಲಿ ಮಾತ್ರ. ಹೈಸ್ಕೂಲ್ ಹೋಗ್ತಾ ಇಲ್ಲ ಕಾಲೇಜ್ ಹೋಗ್ತಾ ಇದೆಲ್ಲ ನೆಗ್ಲಿಜೆನ್ಸಿ. ಯಾವಾಗ ನಾವು ಒಂದು ಟೀನೇಜ್ ಆ ಏಜ್ ಅಲ್ಲಿ ಇರ್ತೀವಿ 12, 13, 14 ಅಲ್ಲಿ ಈ ಮನಸ್ಸಿಗೆ ತುಂಬಾ ಕೂತ್ ಬಿಡುತ್ತೆ. ರಾಯರ್ ಕುದುರೆ ಕತ್ತೆ ಆಯ್ತು ಅಂತ ತುಂಬಾ ಯೂಸ್ ಮಾಡ್ತೀನಿ ನಾನು. ಬಟ್ ಆ ಮಾತು ನಾನು ಎಲ್ಲಿ ಕಲಿತೆ ಅಂದ್ರೆ, ನಾನು ಆಕ್ಚುಲಿ 8th, 9th, 10th ಅಲ್ಲಿ ಇದ್ದಾಗ ನನಗೆ ಹೇಳಿದ್ರು. ಇವತ್ತು ಸರ್ ಹೇಳಿದಾಗ ನಂಗೆ ಅದು ರಿಫ್ಲೆಕ್ಟ್ ಆಯ್ತು, ಅವ್ರು ನನಗೆ ಆ ತರ ಹೇಳಿದಕ್ಕೆ ನಾನು ಆ ವರ್ಡ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಅಂದ್ರೆ ಅದರಿಂದ ನನಗೆ ಎಷ್ಟು ಹರ್ಟ್ ಆಗಿದೆ. ನಾನು ಇವಾಗ ಆ ಮಕ್ಕಳಿಗೆ ನಾನು ತುಂಬಾ ಯೂಸ್ ಮಾಡುವಾಗ ಆ ಮಕ್ಕಳಿಗೆ ಇನ್ನೊಂದಿನ ಏನೋ ಮೇಡಮ್ ಹೀಗೆ ಹೇಳಿದ್ರು ನಾನು ಪಾಸಿಟಿವ್ ಆಗಿ ತಗೊಂಡೆ ಅಂತ ಹೇಳ್ತಾರೋ, ಇಲ್ಲಾಂದ್ರೆ ಇವ್ರು ನನ್ನ ಈ ತರ ಮಾಡಿ ಡಿಗ್ರೇಡ್ ಮಾಡಿದ್ರು ಅಂತ ಮಾತಾಡ್ತಾರೋ ಅಂತ ಹೇಳೋ ಒಂದು, ಅಂದ್ರೆ ನಮ್ಮ ವ್ಯಕ್ತಿತ್ವದ ಕನ್ನಡಿ ಈ ಸೆಕ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಇನ್ನೊಬ್ರು ಹೇಳ್ಬೇಕು ಅಂತೀರಿ, ಲಾಸ್ಟ್ ಹೇಳ್ತಿದ್ದೀರಾ? ಹಾಂ, ಸ್ವಲ್ಪ ಶಾರ್ಟ್ ಆಗಿ. ವಿವೇಕಾನಂದರು ಆಫ್ ಮಾಡಿದ್ದಾರೆ. ವಿವೇಕಾನಂದರು ಅಂದಿದ ತಕ್ಷಣ ಎಲ್ಲರೂ ಮೈ ಒಂಥರ ರೋಮಾಂಚನ ಆಗುತ್ತೆ. ಯಾಕಂದ್ರೆ ಶಕ್ತಿನೇ ಜೀವನ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಅವನದೇ ಆದಂಥ ವ್ಯಕ್ತಿತ್ವ ಇರುತ್ತೆ. ಅದು ವಿಕಸನ ಆಗೋದಕ್ಕೆ ಒಂದು ದಾರಿ ಅಂತ ಹೇಳಿದ್ರೆ ಜ್ಞಾನ ಮಾತ್ರ. ಆ ಜ್ಞಾನ ಸಿಗೋದೆಲ್ಲಪ್ಪ ಅಂತ ಹೇಳಿದ್ರೆ ಶಿಕ್ಷಣ ಸಂಸ್ಥೆನಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಮುಖಾಂತರ ನಮಗೆ ಸಿಗ್ಬೋದು. ಅವ್ರು ಹೇಳಿರೋ ಮಾತನ್ನೇ ಹೇಳೋದಾದ್ರೆ, ಆ ಮನಸ್ಸನ್ನ ಶಕ್ತಿಯುತವಾಗಿ ಶಿಸ್ತುಬದ್ಧವಾಗಿ ಆಗಿಸ್ಕೋಬೇಕು ಅಂತ ಹೇಳಿದ್ರೆ ಜ್ಞಾನದಿಂದ ಮಾತ್ರ ಸಾಧ್ಯ. ಜ್ಞಾನ ಅನ್ನೋದು ಮಾತ್ರ. ಈ ತರಬೇತಿ ಬಗ್ಗೆ ಸರಿ ಹೇಳ್ತೀನಿ. ನಮಗೆ ನಮ್ಮ ಸ್ಕೂಲನ್ನು ನಾವು ನೋಡೋದಾದ್ರೆ ಪ್ರತಿದಿನ ಪ್ರತಿಯೊಂದು ಮಗುವಿನಲ್ಲೂ ಕೂಡ ವಿಭಿನ್ನ ವ್ಯಕ್ತಿತ್ವಗಳನ್ನ ನೋಡ್ತಾ ಇರ್ತೀವಿ. ಒಬ್ಬೊಬ್ಬ ಮಗುವಿನಲ್ಲೂ ಕೂಡ ಒಂದೊಂದು ಟ್ಯಾಲೆಂಟ್ ಅನ್ನೋದು ಇರುತ್ತೆ. ಈಗ ನಾವು ಅದನ್ನ ಹೇಗೆ ಗುರ್ಸೋದು ಅನ್ನೋದನ್ನ ನಮ್ಮ ಈ
ಒಳಗೊಳ್ಳುವಿಕೆ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಏನಪ್ಪ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಒಂದೊಂದು ಮಗುವಿನಲ್ಲೂ ಕೂಡ ಒಂದೊಂದು ನ್ಯೂನತೆನೇ ಇರುತ್ತೆ, ಮತ್ತೆ ಅದರಲ್ಲಿ ವೈಶಿಷ್ಟ್ಯತೆನೇ ಇರುತ್ತೆ. ಅದನ್ನ ಹೇಗೆ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಈ ಒಂದು ಕಾರ್ಯಾಗಾರದ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸರ್, ಇಷ್ಟೊಂದು ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದೀರಾ, ಆ ಗುರುತಿಸ್ಕೊಳ್ಳುವಂಥ ಸಾಮರ್ಥ್ಯವನ್ನು ನಮಗೆ ತಂದುಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ ಯು ಸರ್. ಇದು ಒಂದು ರಿಯಾಕ್ಷನ್ ಅಂತಲ್ಲ, ರೆಸ್ಪಾನ್ಸ್. ಇದು ನಮ್ಮ ಮಿತಿ ಒಳಗಡೆ ನಾವು ಯಾವುದನ್ನೇ ಆಗಲಿ, ನನ್ನ ಒಂದು ಇರ್ಬೋದು, ತಾವು ಯಾವುದೇ ಸೆಷನ್ ಇರ್ಬೋದು, ಏನೇ ಕಲಿಕೆ ಆಗ್ಬೋದು, ಇಂಪ್ಲಿಮೆಂಟೇಷನಲ್ಲಿ ಸವಾಲುಗಳು ಇರುತ್ತದೆ. ಬಟ್ ನನ್ನ ಮಿತಿಯೊಳಗೆ ಏನೇನು ಮಾಡ್ಬೋದು ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ನನ್ನ ಕ್ಲಾಸ್ ರೂಮಲ್ಲಿ ಏನು ಮಾಡಲಿಕ್ಕೆ ನನ್ನ ಕೈಯಲ್ಲಿ ಏನಿದೆ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಮತ್ತು ನನಗೆ ಬಹಳ ಮುಖ್ಯವಾಗಿ ಈ ಥರದ ಒಂದು ವೇದಿಕೆ ನಮಗೆ, ನಿಮಗೆ, ನನಗಂತೂ ಇವತ್ತು ತುಂಬ ಖುಷಿಯಾಗಿದೆ ನಿಮ್ಮ ಎಲ್ಲರ ಜೊತೆಗೆ ಭಾಗವಹಿಸಿದ್ದು. ಇದಕ್ಕೆ ಅವಕಾಶ ಕೊಟ್ಟಂತಹ ಶ್ರೀ ರಾಮಕೃಷ್ಣ ಮಠ ಬಸವನಗುಡಿಯ ಎಲ್ಲ ಸ್ವಾಮೀಜಿಗಳಿಗೆ, ಯತಿಗಳಿಗೆ ಮತ್ತು ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ನಿತ್ಯಸ್ಥಾನಂದ ಮಹಾರಾಜರವರಿಗೆ ಮತ್ತು ಬೆಳಿಗ್ಗೆ ನಮಗೆ ಆಶೀರ್ವಚನ ಮತ್ತು ಮಾರ್ಗದರ್ಶನ ಕೊಟ್ಟಂಥ ಶ್ರೀ ವೀರೇಶಾನಂದಜಿ ಮಹಾರಾಜರವರಿಗೆ ತುಂಬ ಎಕ್ಸಲೆಂಟಾಗಿ ನೀವು ಪಾರ್ಟಿಸಿಪೇಟ್ ಮಾಡಿದರೆ ನಿಮಗಂತೂ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಎಲ್ಲ ನಮಗೆಲ್ಲ ಹೆಲ್ಪ್ ಮಾಡಿದಾರೆಲ್ಲ, ನಮಗೆ ಸ್ಟಾಫ್ ಎಲ್ಲ, ಅವ್ರಿಗೆ ನಾವು ತುಂಬ ಆಭಾರಿಗಳು. ಯಾಕಂದರೆ ವಾಲಂಟಿಯರ್ಸ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಊಟಕ್ಕೆ